ಕರ್ನಾಟಕ ಸರ್ಕಾರದವರು ಒಂದು ಆದೇಶ ಹೊರಡಿಸಿದ್ದಾರೆ. ಫುಟ್ಪಾತನ್ನು ತೆರವುಗೊಳಿಸ್ಬೇಕು, ಪಾದಚಾರಿಗಳಿಗೆ ಅನುವು ಮಾಡಿಕೊಡ್ಬೇಕು ಅಂತ. ನೀವೇನು ಹೇಳ್ತೀರಿ ಅದ್ರ ಬಗ್ಗೆ? ಅಲ್ಲ, ಅದು ಕರೆಕ್ಟೇ ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಎಲ್ಲ ಗಾಡಿಗಳು ಫುಟ್ಪಾತ್ನಲ್ಲಿ ಜನ ಓಡಾಡೋ ಸಮಸ್ಯೆ ಆಗುತ್ತೆ. ಫುಟ್ಪಾತ್ ತೆರವು ಮಾಡಲಿ, ಅದೇ ಬೇರೆ ವ್ಯವಸ್ಥೆ ಮಾಡಿಕೊಡ್ಲಿ ಅಷ್ಟೇ. ಈಗ ಏಕ್ದಮ್ ನೀವು ಫುಟ್ಪಾತಿಂದ ಎತ್ತಿ ಬಿಟ್ರೆ ನಾವು ಬಾಡಿಗೆ ಎತ್ತೋದು ಹೆಂಗೆ, ಮಕ್ಕಳು ಓದಿಸೋದು ಹೆಂಗೆ, ಜೀವನ ಹೆಂಗೆ, ಮುಂದಕ್ಕೆ ಹೆಂಗೆ ನಾವು ಹೋಗ್ಬೇಕು? ಏನೋ ನೀವು ಎಲ್ಲ ಕಡೆ ವಿಜಯನಗರ ತಲ ಮಾಡಿದ್ದೀರಾ, ಅದೇ ಥರ ನಮಗೂ ಮಾಡಿಕೊಡಿ. ಅದರ ಆಯಾ ಏರಿಯಾದಲ್ಲಿ ಮೇನ್ ರೋಡಿಗೆ ಸೂಕ್ತವಾಗಿರೋದು ಒಂದು ಜಾಗ ಹುಡುಕಿ ಎಲ್ಲ ಫುಟ್ಪಾತ್ ಅವ್ರನ್ನು ಅಲ್ಲಿ ಹಾಕಿ. ಇನ್ನೊಂದೇನಂದ್ರೆ ಬೇಕಾದ್ರೆ ಇಷ್ಟು ಕಟ್ಟಿ ಅಂದ್ರೆ ಬಾಡಿಗೆ ಕಟ್ಟಕ್ಕೂ ರೆಡಿ ಇದೀವಿ ನಾವು. ಕಷ್ಟ ಬಿದ್ದು ಏನೋ ಇಷ್ಟು ಅಷ್ಟು ಕಟ್ಟಕ್ಕೆ ರೆಡಿ ಇದೀವಿ. ಸರ್ಕಾರಕ್ಕೆ ಅನುಕೂಲ ಆಗತ್ತಲ್ಲ, ಹೌದು, ಪಬ್ಲಿಕ್ ಅನುಕೂಲ ಆಗತ್ತಲ್ಲ. ಏನು ಇದುವರೆಗೂ ಸರ್ಕಾರ ಆ ಥರ ಏನು ಮಾಡಿಲ್ಲ, ಹೇಳ್ತಾ ಇದ್ದಾರೆ, ತೆಗಿಸ್ತಾ ಇದ್ದಾರೆ, ಮತ್ತೆ ತಿರ್ಗಿ ನಾವು ಹೋಗ್ತಾ ಇರ್ತೀವಿ. ಈಗ ನಮಗೆ ವಿಧಿ ಇಲ್ವಲ್ಲ ಸರ್, ಹೋಗಿದ್ರೆ ಅವ್ರು ಏನೇ ತಕ್ಷಿರೋ 2 ದಿನ ಸುಮ್ಮನೆ ಆದ್ರೆ 3 ದಿನಕ್ಕೆ ಮತ್ತೆ ಹೋಗ್ತೀವಿ. ಅವ್ರಿಗೂ ಸಾಕಾಗಿ ಸುಮ್ಮನೆ ಹಾಕ್ತಾರೆ, ಅವ್ರಿಗೂ ವಿಧಿ ಇಲ್ಲ, ಬಡವರೆಲ್ಲ ಬಗ್ಗರು ಮಾಡ್ಕೊಂತಾರೆ ಅಂತ ಬಿಟ್ಟು ಅವರು ಸುಮ್ಮನೆ ಹಾಕ್ತಾರೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಮತ್ತೊಂದು ಸ್ಫೂರ್ತಿಯ ಬದುಕಿನ ಬುತ್ತಿಯ ಕತೆಗೂ ಕೂಡ ತಮಗೆ ಸ್ವಾಗತ ಗೆಳೆಯರೇ. ಇತ್ತಿತ್ತಲಾಗಿ ಒಂದು ನ್ಯೂಸ್ ಬರ್ತಾ ಇತ್ತು. ಕೃಷ್ಣ ಬೈರೇಗೌಡರು ಫುಟ್ಪಾತ್ ಹೋಟೆಲನ್ನು ಪಾದಾಚಾರಿಗಳಿಗೆ ಮುಕ್ತಗೊಳಿಸಿ ತೆಗಿಸ್ತೀವಿ ಅಂತ ಹೇಳಿದ್ದಾರೆ. ಬಟ್ ಒಳ್ಳೆಯ ವಿಚಾರ ಕೂಡ ಹೌದು, ಅದನ್ನು ನಾನು ಬೆಂಬಲಿಸ್ತೀನಿ. ಬಟ್ ಇನ್ನೂ ಒಂದು ಸಮಸ್ಯೆ ಇದೆ ಇಲ್ಲಿ. ಇಂಥ ಫುಟ್ಪಾತ್ ಹೋಟೆಲ್ನವರು ಸುಮಾರು ಲಕ್ಷಾಂತರ ಜನ ಫುಟ್ಪಾತ್ ಹೋಟೆಲ್ಗಳನ್ನು ಮಾಡಿ ಇನ್ನೇನೋ ಬಿಸ್ನೆಸ್ ಮಾಡಿ ಬದುಕ್ತಾ ಇದ್ದಾರೆ. ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆಯನ್ನು ಅವರವರ ಜಾಗದಲ್ಲೇ ಮಾಡಿಕೊಟ್ಟು ಈ ಹೋಟೆಲ್ದಾರರು ಏನಿದ್ದಾರೆ ಅಥವಾ ಬೇರೆ ಬಿಸ್ನೆಸ್ದಾರರು ಏನಿದ್ದಾರೆ ಅವ್ರನ್ನ ಕಾಪಾಡುವಂಥದ್ದು ನಿಮ್ಮ ಸರ್ಕಾರದ ಹಕ್ಕು ಕೂಡ ಆಗ್ತದೆ. ಹಾಗಾಗಿ ಮಾನವೀಯತೆ ಕೂಡ ಆಗ್ತದೆ. ದಯವಿಟ್ಟು ಇದು ಒಂದು ಗಮನದಲ್ಲಿಟ್ಕೊಂಡು ಆಯಾ ಏರಿಯಾದಲ್ಲಿ ಅವ್ರನ್ನ ಒಂದು ವ್ಯವಸ್ಥೆ ಮಾಡಿ ನೀವು ಪಾದಾಚಾರಿಗಳಿಗೆ ಏನಿದನ್ನು ಮಾಡ್ತೀರಿ ಸೂಕ್ತ ಅಂತ ನನಗನ್ಸುತ್ತೆ. ಇದನ್ನು ವಿನಂತಿ ಮಾಡ್ತಾ ಬನ್ನಿ. ನಾನೀಗ ನಿಂತಿರ್ತಕ್ಕಂಥ ಜಾಗ ಬಗಲಗುಂಟೆ 8ನೇ ಮೈಲಿಯಿಂದ ಹೆಸರುಘಟ್ಟಕ್ಕೆ ಹೋಗುತ್ತೆ ಈ ರೋಡು. ಕಾನ್ಕಾರ್ಡ್ ಅನ್ನೋ ಒಂದು ಬಿಲ್ಡಿಂಗ್ ಇದೆ, ಅಪಾರ್ಟ್ಮೆಂಟು. ಅದರ ಎದುರುಗಡೆ ಒಂದು ಚಿಕ್ಕ ಫ್ಯಾಮಿಲಿ ಇದನ್ನು ನಡೆಸ್ತಾ ಇದೆ. ಬನ್ನಿ, ಅವ್ರ ಕತೆಗೆ ತಮಗೆ ಸ್ವಾಗತ. ಭಾಳ ಇನ್ಸ್ಪೈರ್ ಆದ ಕತೆ ಇದೆ. ದಯವಿಟ್ಟು ಕೊನೆಯವರೆಗೆ ವಿಡಿಯೋ ನೋಡಿ. ಬನ್ನಿ, ಈ ಕತೆಗೆ ತಮಗೆ ಸ್ವಾಗತ ಗೆಳೆಯರೇ, ಬನ್ನಿ. ಹೋಟೆಲ್ ಫುಟ್ಪಾತ್ ಅದೇ ಇನ್ನವರೆಗೂ ಊಟ ಹೋಟೆಲ್ಗೆ ಅದು ಹೋದರೆ 70 ಬಿಲ್ ಮಾಡಿಬಿಡ್ತಾರೆ. ತಮ್ಮಂಥ ಹೋಟ್ಲುಗಳೇ ಸ್ವಲ್ಪ ಕಡಿಮೆ ರೇಟ್ ಇರ್ತದೆ. ಅಮ್ಮ, ಈಗ ಕರ್ನಾಟಕ ಸರ್ಕಾರದವರು ಒಂದು ಆದೇಶ ಹೊರಡಿಸಿದ್ದಾರೆ. ಫುಟ್ಪಾತನ್ನು ತೆರವುಗೊಳಿಸ್ಬೇಕು, ಪಾದಚಾರಿಗಳಿಗೆ ಅನುವು ಮಾಡಿಕೊಡ್ಬೇಕು ಅಂತ. ನೀವೇನು ಹೇಳ್ತೀರಿ ಅದ್ರ ಬಗ್ಗೆ? ಅಲ್ಲ, ಅದು ಕರೆಕ್ಟೇ ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಎಲ್ಲ ಗಾಡಿಗಳು ಫುಟ್ಪಾತ್ನಲ್ಲಿ ಜನ ಓಡಾಡೋ ಸಮಸ್ಯೆ ಆಗುತ್ತೆ. ಫುಟ್ಪಾತ್ ತೆರವು ಮಾಡಲಿ, ಅದೇ ಬೇರೆ ವ್ಯವಸ್ಥೆ ಮಾಡಿಕೊಡ್ಲಿ ಅಷ್ಟೇ. ಈಗ ನೋಡಿ, ಪೈಪ್ ಲೈನ್ ಅದೇ ಯಾರಿಗೂ ತೊಂದರೆ ಇಲ್ಲ, ಅದ್ರಲ್ಲಿ ಯಾರಿಗೂ ಏನು ತೊಂದರೆನೇ ಇಲ್ಲ. ಅದರಲ್ಲಿ ಸ್ವಲ್ಪ ಒಂದ್ ಸೈಡಲ್ಲಿ ಜಾಗ ಬಿಟ್ಟು ನಮಗೆ ಮಾಡ್ಕೊಡ್ಬೋದಾಗಿತ್ತು ಮುನ್ರಾಜ್ ಅವರು. ಏನು ಪ್ರಾಬ್ಲಮ್ ಏನು ಆಯ್ತಾ ಇರಲಿಲ್ಲ. ಅವಾಗ ಫುಟ್ಪಾತ್ವರೆಗೂ ತೊಂದರೆ ಆಯ್ತಾ ಇರಲಿಲ್ಲ, ಜನಗಳಿಗೆ ಯಾರಿಗೂ ತೊಂದರೆ ಆಯ್ತಾ ಇರಲಿಲ್ಲ. ಅಂಥದ್ದು ಸುಮ್ಮನೆ ಬೇಲಿ ಹಾಕ್ಬಿಟ್ಟು ಬಿಟ್ಟಿದ್ದಾರೆ. ಅದರಲ್ಲಿ ಜನಗಳಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟಿದ್ರೆ ಸಾಕಾಗಿತ್ತು. ಎಲ್ಲ ಕಡೆ ಅಷ್ಟೇ, ಎಲ್ಲಿ ಸ್ವಲ್ಪ ಜಾಗ ಇದೆ ಅಲ್ಲಿ ಹೆಲ್ಪ್ ಮಾಡಿಕೊಟ್ರೆ ಸಾಕು. ಫುಟ್ಪಾತ್ ಮಾಡೋದು ತಪ್ಪೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ರೋಡಲ್ಲೆಲ್ಲ ಗಾಡಿಗಳು ನಿಲ್ಸ್ಕೊಂಡು ಜನಗಳು ಓಡಾಡೋಕೆ ತೊಂದರೆ ಅದೇ ಆಗುತ್ತಾ? ಜನಗಳು ಎಲ್ಲಿ ಓಡಾಡ್ಬೇಕು ಹೇಳ್ರಿ? ಅದು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಮಸ್ತಾನ್ ಸಾಬ್ ಅವರೇ, ಎಷ್ಟು ವರ್ಷದಿಂದ ನೀವು ಈ ಫುಟ್ಪಾತಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಿ? 25 ವರ್ಷ ಇಲ್ಲೇ ನೀವು ಜೀವನ ಕಂಡುಕೊಂಡಿದ್ದೀರಿ. ಈಗ ಹೇಳಿ, ಕೃಷ್ಣ ಬೈರೇಗೌಡರದು ಒಂದು ಹೊಸ ಆದೇಶ ಬಂದಿದೆ, ಒಳ್ಳೇದು ಅಲ್ವಾ? ಫುಟ್ಪಾತಲ್ಲಿ ಪಾದಚಾರಿಗಳಿಗೆ ಜಾಗ ಬಿಡಬೇಕು. ವಯಸ್ಸಾದವರು ಓಡಾಡ್ತಾ ಇರ್ತಾರೆ, ತೊಂದರೆ ಆಗುತ್ತೆ. ಮೇನ್ ರೋಡಿಗೆ ಬಂದರೆ ಕಷ್ಟ ಆಗುತ್ತೆ. ಮತ್ತು ಪಾದಚಾರಿಗಳಿಗೋಸ್ಕರ ಇದು ಇರೋದು. ಖಾಲಿ ಮಾಡಿಸಿ ನಾವು ಪಾದಚಾರಿಗಳಿಗೆ ಜಾಗ ಕೊಡ್ತೀವಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸ್ವಾಮಿ, ಪಾದಚಾರಿ ಜಾಗ ಕೊಡೋಣ, ಒಳ್ಳೇದೇ, ಅಪ್ರೇಪ ಒಳ್ಳೇದು. ಆದರೆ ಫುಟ್ಪಾತ್ ವ್ಯಾಪಾರ ಮಾಡಿದ್ರೆ ಎಲ್ಲಿ ಹೋಗ್ಬೇಕು? ಅದಲ್ವಾ ಮೇನು. ಅದರಿಂದ ಜೀವನ ಮಾಡಬೇಕು, ಸಂಸಾರ ನಡಿಬೇಕು. ಇವತ್ತು ನಾವು ಎಲ್ಲಿ ಹೋಗೋದು? ನೀವೇ ಒಂದು ದಾರಿ ತೋರಿಸಿ, ನಮಗೆ ಒಂದು ಒಳ್ಳೆ ದಾರಿ ತೋರಿಸಿ. ಓಕೆ, ಹೇಗೆ ದಾರಿ ತೋರಿಸೋದಂದ್ರೆ ನಿಮ್ಮ ಅಭಿಪ್ರಾಯ ಏನು? ಹೇಗೆ ಮಾಡಬೇಕು ಅಂದ್ರೆ, ನೀವು ಒಳಗೆ ಜಾಗ ಕೊಟ್ರೆ ನಮ್ಗೆ ವ್ಯಾಪಾರ ಆಗಲ್ಲ. ಮೈನ್ ರೋಡ್ ಜಾಗ ಎಲ್ಲ ಒಂಚೂರು ಮಾಡಿಕೊಟ್ರೆ ನಾವು ಜೀವನ ಮಾಡ್ಬೋದು. ಅಂದ್ರೆ ಎಲ್ಲರೂ ಒಂದಡಿಯಲ್ಲಿ, ಈಗ ವಿಜಯನಗರ ಫುಡ್ ಸ್ಟ್ರೀಟ್ ಇದೆ, ಹಾಗೆ ಬೆಂಗಳೂರು ತುಂಬಾ ಸ್ಟ್ರೀಟ್ಗಳು ಇದೆ, ಹಂಗ ಮಾಡಿಕೊಡ್ರಿ ಅಂತ ಹೇಳ್ತೀರಿ? ಹೌದೌದು.
ಹಾ. ವಿಜಯನಗರದಲ್ಲಿ ಯಾವ ತರ ಮಾಡಿದಿರಿ ಹಾ. ಅದೇ ತರ ನಮಗೂ ಮಾಡ್ಕೊಡಿ, ಹಾ, ಮಾಡ್ಕೊಂಡ್ರೆ ನಮಗೂ ಜೀವನ ನಡೀತದೆ. ಎಲ್ಲರೂ ಒಂದ್ ಕಡೆ ಮಾಡ್ತೀರಿ ವ್ಯಾಪಾರ, ಹೌದು, ಜೀವನ ನಡೀಗುತ್ತೆ. ನಡೀತ್ತೆ. ಈಗ ಸಡನ್ ಆಗಿ ನಿಮ್ಗೆ ತರಿಸೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತೀರಿ? ಪ್ರಾಬ್ಲಮ್ ಅಂದರೆ ನಾವು ಬಾಡಿಗೆ ಕಟ್ಟಿ ಜೀವನ ಮಾಡೋರು, ನಾನು ಹೆಂಗೆ ಜೀವನ ಮಾಡಬೇಕು, ಎಲ್ಲಿ ಹೋಗ್ಬೇಕು, ಯಾವ ಥರ ನಾನು ಜೀವನ ಮಾಡಬೇಕು, ನೀವೇ ಒಂದು ದಾರಿ ತೋರಿಸಿ ನಮಗೆ. ಹಾ. ಏನಾಗಬೇಕು, ಫ್ಯಾಮ್ಲಿಗಳು ಏನಾಗಬೇಕು, ಬಾಡಿಗೆ ಕಟ್ಟೋದು ಹೆಂಗೆ, ನೀವು ದೊಡ್ಡವರೇ ಹಿರಿಕರು, ನೀವು ಆಲೋಚನೆ ಮಾಡಿ ಯೋಚನೆ ಮಾಡಿ ಒಂದು ದಾರಿಯನ್ನು ಮಾಡಿಕೊಟ್ರೆ ನಿಮ್ಮ ಹೆಸರು ಹೇಳ್ಕೊಂಡು ನಾವು ಜೀವನ ಮಾಡ್ತೀವಿ. ಬೇಡ ಅಂತ ವಿರೋಧ ಏನಿಲ್ಲ, ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಹೇಳ್ತಿದ್ದೀರಿ ಅಲ್ವಾ? ಹೌದು. ಓಕೆ ಸರ್, ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಓಕೆ, ಏನು ಹೆಸರು ನಿಮ್ಮದು? ಸರ್ ಹನುಮಂತರಾಯಪ್ಪ ಅಂತ. ಹನುಮಂತರಾಯಪ್ಪನವರು. ನಾನು ಈ ಚಿಕ್ಕ ಚಿಕ್ಕ ಹೋಟೆಲ್ಗಳನ್ನ ಯಾಕೆ ಮಾಡ್ತೀನಿ ಅಂತ ಹೇಳಿದರೆ, ಒಂದು ನಿಮ್ಮ ಬದುಕಿನ ಬುತ್ತಿ, ಇನ್ನೊಂದು ಆಮೇಲೆ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಏನನ್ನ ದಾಟ್ಕೊಂಡು ಬಂದಿರ್ತೀರಿ. ಸಾಮಾನ್ಯ ಜನಕ್ಕೆ ಅದು ತಿಳಿಬೇಕು. ಯಾಕೆ ಅಂತಂದರೆ ಎಲ್ಲ ಕಷ್ಟಗಳು ಎಲ್ರದ್ದು ಒಂದೇ, ಬಟ್ ನನ್ನ ಕಷ್ಟ ನನಗೆ ದೊಡ್ಡದು ಅಂದ್ಕೊಂಡಿರ್ತಾರೆ. ನಿಮ್ಮಂಥವ್ರ ಅನುಭವ ಹಂಚ್ಕೊಳ್ಳೋದ್ರಿಂದ ಆ ಭಾರ ಕಡಿಮೆ ಆಗ್ತದೆ, ಒಂದಿಷ್ಟು ಸ್ಫೂರ್ತಿ ಬರುತ್ತೆ ಜನಕ್ಕೆ. ಹಾಗಾಗಿ ನಿಮ್ಮ ಕತೆ ಹೇಳೋದಕ್ಕೆ ಬಂದಿದ್ದೀನಿ. ಹೇಳಿ, ನಿಮ್ಮ ಯಾವ ಊರು ಮೂಲ ನಿಮ್ಮದು? ಸರ್ ನಮ್ಮದು ತುಮಕೂರು ತಾಲೂಕು, ಒಂದು ಜಿಲ್ಲೆ ಹೋಬಳಿ ಹೆಬ್ಬೂರು ಹೋಬಳಿ ಕೋಡಿಮುದ್ನಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿ. ನಾವು ಸುಮಾರು 1987 ಆವಾಗ ನಾನು ಸ್ಟೂಡೆಂಟ್ ಕೆಲಸ ಓದಿ ಮುಗಿಸಿ ತುಂಬ ಬಡಸ್ತಾನ ಆವಾಗ ನಮ್ಮದು ಊರಲ್ಲಿ ಒಂದು 4 ಜನ ನಮ್ಮ ತಂದೆ ಮಕ್ಕಳು, 2 ಹೆಣ್ಮಕ್ಳು, ಒಟ್ಟು 6 ಜನ ಮಕ್ಕಳು. ಒಂದು ಅರ್ಧ ಎಕರೆ ಜಮೀನಿತ್ತು. ಆದ್ರೆ ಅವಾಗ ಆಗಿನ ಕಾಲದಲ್ಲಿ ಮಳೆ ಸ್ವಲ್ಪ ಏನು ದುಡಿದ್ರು ಕಮ್ಮಿನೇ. 6 ಜನ ಮಕ್ಕಳು ಸಾಕೋದು ತುಂಬಾನೇ ಕಷ್ಟ. ನಮ್ಮ ಅಪ್ಪನ ತುಂಬಾ ಕೂಲಿ ಮಾಡಿಕೊಂಡು ನಮ್ಮನ್ನ 6 ಜನ ಮಕ್ಕಳು ಸಾಕಿದ್ರು. ಬೆಳಗ್ಗೆ ಹೊತ್ತು ನಾವಲ್ಲಿ ಊರಲ್ಲಿ ಒಂದು ಹೋಟೆಲ್ ಇಕ್ಕಿದ್ದು, ಚಿಕ್ಕ ಹೋಟೆಲ್. ಅವಾಗ ಅಂದ್ರೆ ನಮ್ಮ ತಂದೆ ತಾಯಿ ಕಾಲದಿಂದ ಫಸ್ಟ್ ನಮ್ಮ ಅಕ್ಕಂದಿರು ಮಾಡ್ತಾ ಇದ್ರು ಹೋಟ್ಲು, ಆಮೇಲೆ ನಮ್ಮ ಅಣ್ಣ, ಆಮೇಲೆ ನಾನು. ಹೋಟೆಲ್ ಪರಂಪರೆನೇ ನಿಮ್ದು? ಹೋಟೆಲ್ ಅಂದ್ರೆ ಹಳ್ಳಿ ಒಳಗೆ ಸಣ್ಣ ಹೋಟೆಲ್. ಎಷ್ಟು ಅವಾಗ 4 ಆಣೆ ಒಂಟಿ, 25 ಪೈಸೆ ಒಂಟಿ ನಾನು ಮಾಡಿದ್ದೀನಿ. ನಾವು ಅವಾಗೆಲ್ಲ ಈ ಭಿಕ್ಷೆ ಬೇಡ್ತಿರಲ್ಲ ಭಿಕ್ಷಿಕರು, ಅವ್ರ ಹತ್ರ ಸಾಯಂಕಾಲ ಅವ್ರು ತಗೊಂಡಿದ್ದನ್ನ ಬೇಡ್ಕೊಂಡ್ ಬಂದಿದ್ದನ್ನ ನಾವು ದುಡ್ಡು ಕೊಟ್ಟು 4 ಆಣೆ 8 ಆಣೆ ಅಂದ್ರೆ ಹಸಿಟ್ಟು ರಾಗಿ ಫ್ಲೋರ್ ಮೇಲೆ ಬರ್ತಾರಲ್ಲ, ಅವ್ರು ಬೇಡ್ಕೊಂಡ್ ಬಂದಿರ್ತಾರಲ್ಲ, ಅದನ್ನ ತಗೊಂಡಿವ ನಾವು ಊಟಕ್ಕೆ. ಹೋಟೆಲ್ಗಿಂತ ಮೊದಲು? ಹೌದೌದು, ಬಡಿಸ್ತಾನ. ಹೋಟೆಲ್ ಟೀ ಮಾರಿ, ಬೋಂಡ ಮಾರಿ, 15 ಸಾವಿರ ಒಂದು ಬೋಂಡ, 4 ಆಣೆ ಒಂದು ಬೋಂಡ, 4 ಆಣೆ ಒಂದು ಟೀ, ದಿನ ಒಂದು 250-300 ರೂಪಾಯಿ ವ್ಯಾಪಾರ ಮಾಡಿವಿ ಅಷ್ಟೇ ಹಳ್ಳಿ ಒಳಗೆ ಆ ಕಾಲದಲ್ಲಿ. ಆಮೇಲೆ ನಮಗೆ 7th ಓದ್ದೆ ಮುಗಿಸ್ತೆ. ತಂದೆ ತಾಯಿ ಏನ್ ಮಾಡ್ತಾರೆ? ಬಡಿಸ್ತಾನೆ, ಕೂಲಿ ಅವರು ಕೂಲಿನೇ. ನಮ್ಮ ತಾಯಿ ನಾವು ಸಣ್ಣ ವಯಸ್ಸೇ ತೀರೋದ್ರು. ನಮ್ಮ ತಾಯಿ ಬೋರಮ್ಮ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ. ಹೌದು. ಎಷ್ಟು ವಯಸ್ಸು ನಿಮ್ಗೆ ಅವಾಗ? ನನಗೆ ಅವಾಗ ಒಂದು 9-10 ವರ್ಷ ಇರ್ಬೋದು ಸರ್, ನನ್ಗೆ ಗೊತ್ತಿರೋ ಮಟ್ಟಿಗೆ. ನಾನೇ ಬಂದು ನಮ್ಮೂರ ಹತ್ರ ಪಾನಿಪುರಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ಅವಾಗ ಎಷ್ಟು 150 ರೂಪಾಯಿ ಸಂಬಳ, 150, 6 ವರ್ಷ ಮಾಡಿದೆ ಸರ್. ಆ ಕಷ್ಟ ಹೇಳಕ್ಕಾಗಲ್ಲ, ಇರ್ಲಿ. ಅದು 6 ವರ್ಷ ಮಾಡಿ ಆದ್ಮೇಲೆ ಅಲ್ಲ ಹೇಳ್ಬೇಕು ಅವನ್ನೇ. ಯಾಕೆ ಅಂದ್ರೆ ಈ ಸಿಟಿಗೆ ದೊಡ್ಡ ಸ್ಟೋರಿ ಸರ್ ನಂದು. ನಮ್ಮ ಸ್ಟೋರಿ ಕಷ್ಟ ಅಂದ್ರೆ ಹೇಳ್ಕೊಂಬಾರ್ದು. ನಂದು ಹೇಳಿದ್ರೆ ಇನ್ನೊಂದು 2 ಅವರ್ ಮುಗಿಯೋದಿಲ್ಲ ನಮ್ ಕಷ್ಟ. ಅಲ್ಲ ಯಾಕೆ ಹೇಳ್ಬೇಕು ಅಂತೀನಿ, ಈ ತುಂಬಾ ಜನ ಹುಡುಗರು ಅಥವಾ ಇನ್ಯಾರೋ ಆಗಿರ್ಲಿ ಊರ್ ಬಿಟ್ಟು ಬಂದ್ಬಿಟ್ರೆ ಸುಖವಾಗಿರ್ತೀವಿ ಅಂತ ಅನ್ಕೊಂಡಿರ್ತಾರೆ ಸರ್. ಇವತ್ತು ಇಲ್ಲ ನನಗೆ, ಇವತ್ತು ಇಲ್ಲ. ಇವತ್ತು ಇಲ್ಲ, ಇವತ್ತು ಕಷ್ಟ ಪಡ್ತಲೇ ಇದ್ದೀನಿ. ನನಗೂ 3 ಜನ ಮಕ್ಕಳು, 2 ಹೆಣ್ಮಕ್ಳು, ಒಬ್ಬ ಗಂಡು ಮಗು. ನೋಡಿ, ಹೋಟ್ಲ ಹತ್ರ ಇದ್ರೆ ಗಂಡು ಮಗುನೇ, ಅವನೇ. ಕಾಲೇಜ್ ಇಲ್ಲ ಅಂದ್ರೆ ಅವ್ನು ಹೋಟ್ಲ ಹತ್ರ ಇರ್ತಾನೆ, ಕಾಲೇಜ್ ಇದ್ರೆ ಕಾಲೇಜ್ ಹೋಗ್ತಾನೆ. ಒಬ್ಬ ಮಗಳು ಮದುವೆ ಮಾಡಿದ್ದೀನಿ ಇತ್ತೀಚೆಗೆ, ಈಗ ಇಂಜಿನಿಯರ್ ಮುಗಿಸಿದೀನಿ, ಓದಿಸ್ತೆ. ಇನ್ನೂ ಒಬ್ಳು MBA ಮಾಡ್ತಾವಳೆ. ಹ್ಞೂ ಸರ್, ಭಾರಿ ಕಷ್ಟಪಟ್ಟು ಹೋಟೆಲ್ ಮಾಡ್ಕೊಂಡೆ ಸರ್. ಆಮೇಲೆ ಏನೇನ್ ಮಾಡಿದಿರಿ? ಮನೆ ಕಟ್ಟಿದಿರಿ? ಮನೆ ಕಟ್ಟಿದ್ದೀನಿ. ಕಷ್ಟ ಅದು ಮನೆ ಕಟ್ಟಿದ್ದೀನಿ ಅಂದ್ರೆ ಆ ಕಷ್ಟ ಹೇಳ್ಕೊಂಬಾರ್ದು. ನನಗೆ ಇವಾಗಲೂ ಹೇಳ್ತಾರಿಲ್ಲ, ಸ್ಟ್ರೋಕ್ ಆಗಿತ್ತು ನನಗೆ. ಹಾರ್ಟ್ ಇದಾಗಿದೆ, ಆಂಜಿಯೋಗ್ರಾಮ್ ಆಗಿದೆ, 2 ಆಂಜಿಯೋಗ್ರಾಮ್ ಆಗಿದೆ, ಸ್ಟ್ರೋಕ್ ಆಗಿದೆ. ಇವಾಗಲೂ ನಾವು ಹೋಟ್ಲ್ ಮಾಡಬೇಕು, ಇಲ್ಲ ಜೀವನ ಆಗಲ್ಲ ಸರ್. ಮನೆ ಇದ್ದ ತಕ್ಷಣ ಜೀವನ ಆಗಲ್ಲ. ದಿನನಿತ್ಯ ದುಡಿದ್ರೆ ಜೀವನ ನಮಗೆ. ಈ ಬೆಂಗಳೂರಿನಲ್ಲಿ 1000 ರೂಪಾಯಿ ಆದ್ರೂ ಮನೆ ಖರ್ಚು ಕಟ್ತಾ ಇಲ್ಲ. ಹಂಗಾಗಿ ನಾವು ದಿನ ದುಡಿದ್ರೆ ದಿನನಿತ್ಯ, ಮನೆ ಇದ್ಬಿಟ್ರೆ ಮನೇಲಿ ಕೂತ್ಕೊಂಡ್ರೆ ಆಗಲ್ವಲ್ಲ.
ಸರ್. 4 ಜನ ಮಕ್ಕಳನ್ನ ಸಿಟಿಯಲ್ಲಿ ಸಾಕೊಂಡು ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟು ಒಂದು ಮನೆ ಕಟ್ಟಿದಿರಿ. ಒಂದು ಮನೆ ಅನ್ನೋದೊಂದು ದೊಡ್ಡ ಎಲ್ಲರ ಕನಸಾಗಿರುತ್ತೆ. ಹೇಳಿ, ಸೈಟ್ ಹೇಗೆ ತೊಗೊಂಡ್ರಿ, ಮನೆ ಹೆಂಗೆ ಕಟ್ಟಿದ್ರಿ, ಇರೋದ್ರಲ್ಲಿ ಹೇಗೆ ಉಳಿತಾಯ ಮಾಡಿದ್ರಿ? ಸರ್ ಉಳಿತಾಯ ಅಂದರೆ ನಾನು ಅದೇ 3 ಗಾಡಿ ಇಟ್ಟು 3 ಹುಡುಗರನ್ನ ಇಟ್ಕೊಂಡೆ ವ್ಯಾಪಾರ ಮಾಡಿದೆ. ಅದ್ರಲ್ಲಿ ನಾವು ದಿನ ಯಾವುದನ್ನು ವೇಸ್ಟ್ ಮಾಡಲಿಲ್ಲ. ನಾನು ಇವತ್ತು ಒಂದು 35 ವರ್ಷ ನಾನು ಬೆಂಗಳೂರು ಸರ್ವಿಸ್ನಲ್ಲಿ ನನಗೆ ಏರಿಯಾ ಬಿಟ್ಟು ಏರಿಯಾ ಗೊತ್ತಿಲ್ಲ. ನೀವು ನಂಬ್ತೀರೋ ಇಲ್ಲೋ ಗೊತ್ತಿಲ್ಲ, ಸತ್ಯವಾಗ್ಲೂ ಹೇಳ್ತೀನಿ. ನನಗೆ ಏರಿಯಾ ಅಂದ್ರೆ ಏರಿಯಾ, ಯಾಕಂದ್ರೆ ನಾವು ಏನು ವ್ಯಾಪಾರ ಮಾಡ್ತೀವಿ ಅಷ್ಟೇ, ನಾನು ಎಲ್ಲೂ ಹೋಗಲ್ಲ. ಒಂದು ತಿರ್ಗೋದಕ್ಕಾಗಲಿ ಒಂದು ಫಿಲಮ್ ನೋಡೋಕ್ಕಾಗಲಿ ನಾನು ಯಾವುದೇ ಒಂದು ಇದಕ್ಕೆ ಹೋಗೋದಿಲ್ಲ. ವ್ಯಾಪಾರ ಆಯ್ತಾ ಮನೆ ಆಯ್ತಾ ವ್ಯಾಪಾರ. ನನಗೆ ಇದು ಬಿಟ್ರೆ ಏರಿಯಾ ಒಂದು 5 ಕಿಲೋಮೀಟ್ರು 10 ಕಿಲೋಮೀಟ್ರು ಸರೌಂಡಿಂಗ್ ಬಿಟ್ರೆ ಸಿಟಿ ಗೊತ್ತಿಲ್ಲ ನನಗೆ. ಯಾರು ನಂಬೋದಿಲ್ಲ ಈ ಮಾತಾ, ಯಾಕೆ ನಾವೆಲ್ಲೂ ಹೋಗ್ಲಿಲ್ಲ. ನಾವು ಬರೀ ಬಿಸ್ನೆಸ್ ವ್ಯಾಪಾರ ಮಾಡಬೇಕು. ಅಡ್ಸಿ ಮಕ್ಕಳಾದ ಮದುವೆ ಆದೆ, ತುಂಬಾ ಕಷ್ಟ ಆಯ್ತು. ಆಕ್ಚುಲಿ ಇದಕ್ಕಿಂತ ಮುಂಚೆ ನಾನು ಮಾಗಡಿ ದಾಸರಳ್ಳಿದ್ದೆ, ಅಲ್ಲಿ ಜಾಗ ಬಿಸ್ನೆಸ್ ಹೋಗ್ಬಿಡ್ತು. ಅಲ್ಲಿಂದ ಈ ಏರಿಯಾಗೆ ಬಂದೆ. ಈ ಏರಿಯಾಗೆ ಬಂದ್ಮೇಲೆ ನಾನು ಮನೆ ತಗೊಂಡು ಕಟ್ಟಿ ಏನೋ ಸಂಪಾದನೆ ಮಾಡಿ ಇಷ್ಟವಷ್ಟು ಎಲ್ಲ ಉಳಿಸಿ ತುಂಬಾ ಉಳಿಸಿದ್ದೀನಿ ಸರ್. ಈ ವ್ಯಾಪಾರ ಮಾಡಿಕೊಂಡು ಬೇರೆ ಫ್ರೆಂಡ್ಸ್ ಹತ್ರ ನಾನು ಬಿಲ್ಡರ್ಸ್ಗೆ ಹೋಗಿನಿ. ಬಿಲ್ಡರ್ಸ್ ನೀರು ಹಾಕೋದು, ಬಿಲ್ಡಿಂಗ್ ಕ್ಯೂರಿಂಗ್ ಮಾಡೋದು ಅದನ್ನು ಮಾಡೀನಿ ಬೆಳಿಗ್ಗೆ ಹೊತ್ತು. ಅವ್ರ ಹತ್ರ ಸ್ವಲ್ಪ ಸೇರ್ಕೊಂಡು ನಮ್ಮ ಸ್ನೇಹಿತರೊಬ್ಬರು ನಮ್ಮನ್ನ ಈ ಥರ ಮುಂದುವರ್ಸಿದ್ರು. ಅವರೊಬ್ಬರು ಸ್ನೇಹಿತರೊಬ್ರು ಇದ್ದಾರೆ, ಅವ್ರು ಬಿಲ್ಡರ್ಸು. ಅವರು ನಾನು ಇಲ್ಲಿ ವ್ಯಾಪಾರ ಮಾಡಿಕೊಂಡು ಬೆಳಗ್ಗೆ 5 ಗಂಟೆಗೆ ಎದ್ದೋಗಿ ಕ್ಯೂರಿಂಗ್ ಮಾಡಿ ಬಿಲ್ಡಿಂಗು ಅವ್ರ ಹತ್ರ. ದುಡಿಮೆ ಸಾಕಾಗ್ತಿರ್ಲಿಲ್ಲ. ಈಗ ಆಗ್ತಿರಲ್ಲ ಸರ್, ಈ ಬಿಸ್ನೆಸ್ ಎಲ್ಲ ಅವಾಗೆಲ್ಲ ಆಗ್ತಿರಲಿಲ್ಲ. ಭಾರಿ ಕಷ್ಟ ಇದೆ ಇವಾಗ. ಮನೆ ಖರ್ಚು ಜಾಸ್ತಿ, ಅವಾಗ ಮನೆ ಬಾಡಿಗೆ ಬೇರೆ ಕಟ್ಟಬೇಕಾಯ್ತು. ತುಂಬ ಕಷ್ಟದಲ್ಲಿ ಬಂದಿದ್ದೀನಿ. ಈಗ ಸ್ವಲ್ಪ ಒಂದು 20% ನೆಮ್ಮದಿ ಆದರೆ ಇನ್ನು ಮಕ್ಕಳು ಆದ್ಮೇಲೆ ಇನ್ನೂ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಅಂದರೆ ನೋಡಿ, ಮನುಷ್ಯನಿಗೆ ಆ್ಯಕ್ಚುಲಿ ಆತನಿಗೆ ಆರಾಮ ಅನ್ನೋದೇ ಇಲ್ಲ. ಒಂದು ಆತ ಹರೇಕ್ ಬಂದಾಗೆ ಶಿಕ್ಷಣ ಆಗ್ತದೆ, ದುಡಿಬೇಕು ಅನ್ನೋದು ಬರ್ತದೆ, ಆಮೇಲೆ ಮದುವೆ ಆಗ್ತದೆ, ಮಕ್ಕಳಾಗ್ತಾರೆ, ಆಮೇಲೆ ಅವ್ರ ಜವಾಬ್ದಾರಿಗಳು ಬರುತ್ತೆ. ಹೀಗೆ ಜವಾಬ್ದಾರಿಗಳ ಮೇಲೆ ಜವಾಬ್ದಾರಿ ಮನುಷ್ಯನಿಗೆ ಬರ್ತಾನೆ ಹೋಗುತ್ತೆ. ನೀವು ಹೇಳ್ದಂಗೆ ಆರಾಮ ಎಲ್ಲಿ ಸಿಗೋದೇ ಇಲ್ಲ ಅವನಿಗೆ, ಸಿಗಲ್ಲ ಸರ್. ನಮ್ಮಂತರ್ಗೆ ನಾನು ಹೇಳಿದಲ್ಲ ಇವತ್ತು ನಾನು ಸಿಕ್ಕೇ ಇಲ್ಲ ಅಂತ ಹೇಳ್ತೀನಿ. ಹಾಗಾದ್ರೆ ಆರಾಮ್ ಅನ್ನೋರು ಯಾರು ಸರ್ ಜಗತ್ತು? ಸರ್ ಆರಾಮ್ ಅನ್ನೋರು ಎಲ್ಲರಿಗೂ ಕಷ್ಟ ಇರುತ್ತೆ. ದುಡ್ಡನಿಗೂ ಅವ್ರಿಗೂ ಬೇರೆ ಥರ ನೋವಿರುತ್ತೆ. ಬಟ್ ಅವರು ದುಡ್ಡು ಸ್ವಲ್ಪ ಖುಷಿಯಾಗಿರ್ತಾರೆ. ಈಗ ಒಂದು ರಾಜಕೀಯದಲ್ಲಿರೋರು, ಒಂದು ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡ್ಕೊಂಡಿರ್ತಾರೆ. ಅವರೆಲ್ಲ ದುಡ್ಡು ಮಾಡಿ ಯಾರು ಬುದ್ಧಿವಂತರಾಗಿರ್ತಾರೆ ಅವ್ರು ಸ್ವಲ್ಪ ಆರಾಮಿರ್ತಾರೆ. ಆರಾಮ್ ಯಾರಿಗೆಲ್ಲ ಮನುಷ್ಯನಿಗೆ ಮಾನವ ಅಂತ ಹುಟ್ಟಿದ ಮೇಲೆ ಅವ್ನು ಕೋಟಿಗಿರೋನಿಗೆ ಅವ್ನಿಗೊಂಥರ ಚಿಂತೆ ಇರ್ತದೆ. ಕಳ್ಳ ಬತ್ತಾನೋ ಇನ್ನೊಬ್ಬ ಬತ್ತಾನೋ, ಹೊಡಿತಾನೆ, ಮೋಸ ಮಾಡ್ತಾನೆ. ಅವ್ರಿಗೆ ಭಯ. ನಮ್ಗೇನು ಭಯ ಇಲ್ಲ ಒಟ್ಟಿನಲ್ಲಿ. ಯಾವುದು ನಾವು ದಿನ ನಿತ್ಯ ದುಡ್ಡು ತಿಂತೀವಿ, ನಮ್ಗೆ ಯಾವುದೇ ಭಯ ಇಲ್ಲ. ತುಂಬಾ ಜನ ನಾವೆಲ್ಲ ಮಿಡ್ಲ್ ಕ್ಲಾಸ್ ಅವರು, ನಮಗೇನಿರುತ್ತೆ ಒಂದು ಸಮಸ್ಯೆ ಇಲ್ಲ. ನಮಗೆ ಮನೆಯಲ್ಲಿ ಅಪ್ಪ ಅಮ್ಮ ವಯಸ್ಸಾದವ್ರು ಇರ್ತಾರೆ, ಹಾಸ್ಪಿಟ್ಲ್ ಸಮಸ್ಯೆ ಇರುತ್ತೆ, ಮಕ್ಕಳು ದೊಡ್ಡವರಾಗಿರ್ತಾರೆ, ಶಿಕ್ಷಣ ಸಮಸ್ಯೆ ಇರ್ತದೆ, ಮದುವೆ ಸಮಸ್ಯೆಗಳಿರುತ್ತೆ, ನಮ್ಮ ಆರೋಗ್ಯದ ಸಮಸ್ಯೆ ಇರುತ್ತೆ, ಗೌರವಯುತವಾಗಿ ಜೀವನ ಮಾಡಬೇಕಾಗತ್ತೆ. ಇಷ್ಟೆಲ್ಲ ದೊಡ್ಡ ಸಮಸ್ಯೆಗಳಿದೆ ಸರ್. ಹೇಗೆ ಹೇಳ್ತೀರಿ ಅದನ್ನ? ಸರ್ ಸಮಸ್ಯೆ ಅಂದರೆ ನೀವು ಹೇಳದಂಗೆ 99% ಮಿಡ್ಲ್ ಕ್ಲಾಸಲ್ಲಿ ಇರೋದು ನಮ್ಮ ದೇಶದಲ್ಲಿ. ಹೇಳ್ಬೇಕು ಅಂದ್ರೆ ನೀವು ಹೇಳಿದ ಒಂದು 10% ಸಾಹುಕಾರರು ರಾಜಕೀಯ ಆಳಮೂಳಿ ಮಾಡ್ಕೊಂಡು ಅವ್ರು ದುಡ್ಡು ಮಾಡಿದಾರೆ ಅಷ್ಟೇ. ಇದ್ದರೆಲ್ಲ ನೋಡಿ ದಿನನಿತ್ಯ ಹಿಂಗೆ ದುಡಿಬೇಕು, ಕಷ್ಟಪಡಬೇಕು, ಊಟ ಮಾಡಿ ಬೆಳಗ್ಗೆ ಆದ್ರೆ ಹೋಗಿ ಅಂಗಡಿ ತರಬೇಕು ರೇಷನ್, ಸಾಯಂಕಾಲ ಮಾಡಬೇಕು, ಬೆಳಗ್ಗೆ ತಿರ್ಗಾ ಡ್ಯೂಟಿ ಕೆಲಸಕ್ಕೆ ಹೋಗ್ತಾ ಇರಬೇಕು. ಮನುಷ್ಯನ ಹುಟ್ಟೋನಿಗೆ ನೆಮ್ಮದಿನೇ ಇಲ್ಲ ಸರ್. ಸುಮ್ಮನೆ ಹೇಳ್ತಾರೆ ಅಷ್ಟೇ, ನೋಡಕ್ಕೆ ಎಲ್ಲರಿಗೆ ನಾವು ಇರಬೇಕು ಅಂತ ಹೇಳಿ ಇದ್ದೀವಿ ಅಷ್ಟೇ. ನೋಡಿ ನಾನು ಇವತ್ತು ಹಂಗೆ ಮಾಡಿದ್ದೀನ, ನಾನು ಇವತ್ತು ನೋಡಿ ಎಂಥ ಬಟ್ಟೆ ಹಾಕೊಂಡು ಇದ್ರಷ್ಟೇ. ನಾವು ಒಂದು ಸ್ಟೈಲು ಮಾಡೋಕ್ಕಾಗಿಲ್ಲ ನಮ್ಮ ಕೈಲಿ, ಒಂದು ಶೋಕಿನೂ ಮಾಡೋಕ್ಕಾಗಿಲ್ಲ ಸರ್. ನಂದು ಇವತ್ತೊಂದು ಕಾರ್ ಇಲ್ಲ, ಒಂದು ಏನೋ ವ್ಯಾಪಾರಕ್ಕೆ ಒಂದು ಸ್ಕೂಟ್ರು ಕಾಲಕ್ಕೆ ತಕ್ಕಂತ ಒಂದು ಸ್ಕೂಟ್ರ್ ಮಾಡಿಕೊಂಡಿದ್ದೀನಿ. ನಾನು ಸೈಕಲ್ ತೊಗೊಂಡಿದ್ದು, ಸೈಕಲ್ ಆಗಿದೆ ಇನ್ನು ಒಂದು 10 ವರ್ಷದ ಮುಂಚೆ ನಾನು ಗಾಡಿ ತೊಗೊಂಡಿದ್ದೀನಿ ಅಷ್ಟೇ. ಅದಕ್ಕಿಂತ ಮುಂಚೆ ಸೈಕಲ್ ಸೌದೆ ಹೊಡೆದು ಒಲೆ ಹಚ್ಚಿ ಬಿಸ್ನೆಸ್ ಮಾಡೋದು ನಾನು. ಒಲೆ ಬೂಸ ಕೂರ್ಬಿಟ್ಟು ಒಲೆ ಹಚ್ಚಿ ನಾನು ವ್ಯಾಪಾರ ಮಾಡಿ ಮಸಾಲೆ ಮಾಡೀನಿ, ಪಾನಿಪುರಿ ಮಸಾಲೆನ. ಅಷ್ಟು ಕಷ್ಟಪಡೀನಿ. ಸೌದೆ ತೊಳ್ಕೊ ಬರ್ಬೇಕಾದ್ರೆ ಆಗ್ತಾ ಇರಲಿಲ್ಲ ಸೈಕಲಲ್ಲಿ, ಅಷ್ಟು ಕಷ್ಟ ಆಗೋದು. ಆದರೂ ಕಷ್ಟಪಟ್ಟು ಮದುವೆ 2000 ಮದುವೆ ಆದೆ. ಅವಾಗ ಇನ್ನೂ ಕಷ್ಟ ಬಂದ್ಬಿಡ್ತು. ಅದೇ ಟೈಮಲ್ಲಿ ಬಿಸ್ನೆಸ್ ನಿಂತು ಆಯಿತು, ಜಾಗ ಚೇಂಜ್ ಆಗೋಯ್ತು, ಭಾರಿ ಕಷ್ಟ ಆಗೋಯ್ತು. ನಮ್ಮ ಸ್ಟೋರಿ ದೊಡ್ಡದು ಸಹ, ಬಡವ್ರ ಸ್ಟೋರಿ ಯಾರು ಕೇಳ್ತಾರೆ. ಏನೇನು ಇವತ್ತು ನೀವು ಬಂದಿದ್ರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಸ್ಟೋರಿ ಇನ್ನೂ ಹೇಳಕ್ಕೆ ಅಣ್ಣ, ನಮ್ಮ ಕತೆನೇ ಹೇಳಬೇಕು. ಯಾಕೆ ಅಂದರೆ ಸುಮಾರು ಜನ ನಮ್ಮ ಅಣ್ಣ ತಮ್ಮಗಳ ಕೇಳ್ತಾ ಇರೋದು. ಹೌದು, ನನ್ನ ಕಷ್ಟ ನಿಮ್ಮ ಕಷ್ಟ ಏನಿದೆ ಸೇಮ್ ಅದೇ ಪ್ಲೇಸಲ್ಲಿ ಇದ್ದಾರೆ. ಎಲ್ಲರೂ ಸಿಟಿಗೆ ಯಾಕೆ ಬಂದರೆ ಒಂದಿಲ್ಲ ಒಂದು ಕಷ್ಟದಿಂದ ಬಂದಿದ್ದಾರೆ. ಒಂದು ಫ್ಯಾಮಿಲಿಯಿಂದ ತೊಂದರೆ ಆಗಿದೆ, ಇನ್ನೇ ಸಮಾಜದಿಂದ ತೊಂದರೆ ಆಗಿರುತ್ತೆ, ಅಥವಾ ನಮ್ಮ ಅಜ್ಞಾನದಿಂದ ನಾವೇನೋ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅನಿವಾರ್ಯ ಸಿಟಿಗೆ ಬಂದ್ಬಿಟ್ಟಿರ್ತೀವಿ. ವಾಪಸ್ ಹೋದ್ರೆ ಮರ್ಯಾದೆ ಸಿಕ್ಕಲ್ಲ. ಆಮೇಲೆ ನಮ್ಮೂರಿಗೆ ನಾವು ಅಪರಿಚಿತರಾಗ್ಬಿಟ್ಟಿರ್ತೀವಿ. ಸುಮಾರು ವರ್ಷ ಬೆಂಗಳೂರಲ್ಲಿ ಬೆಳೆದು ಬಿಡ್ತೀವಲ್ಲ. ಹೌದು ಸರ್, ಅಲ್ಲ ಖಂಡಿತ ಇದೊಂದು ದೊಡ್ಡ ದುರಂತ. ವಾಪಸ್ ನಮ್ಮೂರಿಗೆ ಹೋಗಕ್ಕೆ ನಮ್ಗೆ ಯಾರು ಪರಿಚಯ ಇಲ್ದಂಗೆ ಆಗೋಗಿದೆ ಅಲ್ಲಿ. ಹೌದು. ಅದಕ್ಕೆ ನಿಮ್ಮ ಕತೆ ಕೇಳಬೇಕು ಅಂತ ಅನಿಸ್ತು. ಹೇಳಿ, ಈಗ ಎಷ್ಟು ಹೋಟೆಲ್ ಮಾಡಿದಿರಿ ಹಂಗಾರೆ ನೀವು? ಸರ್ ಹೋಟೆಲ್ ಅಂದ್ರೆ ಈಗ ಸದ್ಯಕ್ಕೆ ಈಗ ಒಂದು ನಾವು ಈಗೇನು ಬಿಸ್ನೆಸ್ ಮಾಡ್ತಿದ್ದೀನಲ್ಲ, ಇದೇ ಬಿಸ್ನೆಸ್ ಇವಾಗ.
ಆವಾಗ ಮಾಡಿದ್ದು ಪಾನಿಪುರಿ ಗಾಡಿ ಒಂದು 3 ಗಾಡಿ ಮಾಡಿದ್ದು. ಆಮೇಲೆ ತಮ್ಮ ಇವಾಗ ಜೊತೆಲಿದ್ದಾನೆ, ಅವನು ಸ್ವಲ್ಪ ಅದ್ರಲ್ಲಿ ದುಡ್ಡು ಕೊಟ್ಟಿದ್ದಾನೆ, ನಾನು ಒಬ್ಬನೇನು ಮಾಡಿಲ್ಲ. ತಮ್ಮನೂ ಅದಕ್ಕೆ ಇದಾಗಿದ್ದಾನೆ. ಅವರು ಕಷ್ಟಪಟ್ಟಿದ್ದಾರೆ ತುಂಬ. ಅವ್ರ ಗಂಡ ಹೆಂಡತಿ ಇದ್ದಿದ್ದು ಕಷ್ಟಪಡ್ತಾರೆ. ನಾವು ನಮ್ಮ ಗಂಡ ಹೆಂಡತಿ ಅಷ್ಟೇ ಕಷ್ಟಪಡ್ತಾ ಇದ್ದೀವಿ. ಅವರು ಹೋಟೆಲ್ ಮಾಡಿದ್ದಾರೆ. ಹ್ಞೂ ಸರ್, ಪಾನಿಪುರಿ ಚಾಟ್ಸ್ ಮಾಗಡಿಯವ್ರ ದಾಸರಳ್ಳಿ. ಹೌದಾ? ಹೌದೌದು. ಓಕೆ, ಅವ್ರು ಚೆನ್ನಾಗಿ ನಡೀತಾರೆ. ನಡೀತದೆ ಸರ್. ಕಷ್ಟಪಡ್ಬೇಕು ಒಟ್ಟಿನಲ್ಲಿ. ಓಕೆ. ಈಗ ಮಳೆ ಗಾಳಿ ರಾತ್ರಿ 10 ಗಂಟೆ, ಬೆಳಗ್ಗೆ ಎದ್ರೆ 6 ಗಂಟೆಗೆ ಎದ್ರೆ ನಾವು ರಾತ್ರಿ 12 ಗಂಟೆ ಒಣಗದ್ ನಾವು. ನೋಡಕ್ ಹಿಂಗ ಸಣ್ಣ ಹೋಟೆಲ್ ಕಾಣಿಸುತ್ತೆ. ಒಟ್ಟು ಸರ್ ಅವಾಗ ಪಾನಿಪುರಿ ಮಾಡಿದ್ವಿ ಸರ್. ಬೆಳಗ್ಗೆನೆ ಮಾಡ್ಬೇಕು, ಅದು ಪುರಿ ಇಟ್ಟು ಕಲಸಿ ಒತ್ತಿ ಮಾಡಿ ಎಲ್ಲ ಮಾಡ್ಬೇಕಾದ್ರೆ ಕಷ್ಟ ಇದೆ. ಬೆಳಗ್ಗೆ ಮಾಡ್ತಿರ್ಬೇಕು, ತಿರ್ಗದ ವ್ಯಾಪಾರಕ್ಕೆ ಹೋಗ್ತಾ ಇರ್ಬೇಕು, ತಿರ್ಗೋದಕ್ಕೆ ಬರ್ಬೇಕು 12 ಗಂಟೆ ಆಗೋದು. ಈಗ ಪಾನಿಪುರಿ ಬಿಟ್ಟು ಯಾಕೆ ಹೋಟೆಲ್ ಮಾಡ್ಬೇಕಂತ ಅನಿಸ್ತಾ? ಚೆನ್ನಾಗಿತ್ತಲ್ಲ ಪಾನಿಪುರಿ ಚೆನ್ನಾಗಿತ್ತು. ಅದು ಏನಾಗಿದೆ, ಆವಾಗಿನ ಕಾಲದಲ್ಲಿ ಪಾನಿಪುರಿ ಫೇಮಸ್ ಬೆಂಗಳೂರಲ್ಲಿ, ನಂಬರ್ 1 ಪಾನಿಪುರಿ. ಈಗ ಇತ್ತೀಚೆಗೆ ನಾನ್ ವೆಜ್, ಗೋಬಿ ಮಂಚೂರಿ ಅವೆಲ್ಲ ಬಂದ್ಮೇಲೆ ಆ ಬಿಸ್ನೆಸ್ ಸ್ವಲ್ಪ ಕಡಿಮೆ ಆಯಿತು. ಆ ಬಿಸ್ನೆಸ್ ಕಡಿಮೆ ಆಯಿತು. ಮತ್ತು ನಮ್ಮ ಕೈಲೂ ಹುಡುಗರೆಲ್ಲ ಅವಾಗ ಸಿಗೋರು, ಬಡಸ್ತಾನೆ ಅವಾಗ ಸಿಗೋರು. ಈಗೆಲ್ಲ ಶೋಕಿ ಮಾಡ್ತಾರೆ. ನಮ್ಮ ಥರ ಯಾರು ಕಷ್ಟಪಡಲ್ಲ. ಈಗೆಲ್ಲ ಶೋಕಿ ಮಾಡ್ತಾರೆ, ಹುಡುಗರುಗಳು ಸಿಗಲ್ಲ, ಲೇಬರ್ಗಳು ಸಿಗಲ್ಲ. ಹಂಗಾಗಿ ನಮ್ಗೆ ಎಷ್ಟು ಬೇಕಾ ಅಷ್ಟು ಮಾಡ್ಕೊತಾ ಇದ್ದೀವಿ ಇವಾಗ. ಇದ್ರ ಪಾನಿಪುರಿನೇ ಮಾಡ್ಕೊಂಡು ಹೋಗ್ತಿದ್ದೆ. ಪಾನಿಪುರಿ ಬಿಸ್ನೆಸ್ ಕಡಿಮೆ ಆಯಿತು, ಹುಡುಗರು ಸ್ವಲ್ಪ ಸಿಗೋದು ಕಷ್ಟ ಆಯಿತು. ಆಮೇಲೆ ನಾವು ಅವರೆಲ್ಲ ಹೋದ್ಮೇಲೆ ಅಂಗಡಿಗಳು ಬಿಟ್ಬಿಟ್ಟು ಹೋಟೆಲ್ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊತಾ ಇದ್ದೀವಿ. ಈಗ ಹಾಫ್ ಡೇ ಇವಾಗ ಮಾಡೋದು. ಈಗ ಈ ಹೋಟೆಲ್ ಮಾಡಿದಿರಿ, ಭಾಳ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ದೀರಿ, ಸುಮಾರು ಜನ ನೋಡ್ತಾ ಇರ್ತಾರೆ. ಈ ಹೋಟೆಲ್ ಶುರುವಾಗಿ ಯಾವಾಗಿಂದ ಶುರುವಾಯಿತು ನಿಮ್ಮದು? ನಮ್ದಲ್ಲೇ ಒಂದು 8-10 ವರ್ಷ ಆಯಿತು ಈ ಹೋಟೆಲ್ ಮಾಡಿ. ಇದೇ ಏರಿಯಾ? ಇದೇ ಏರಿಯಾನೇ. ಯಾವ ಏರಿಯಾ, ಎಲ್ಲಿ ಬರ್ತಿದೆ? ಇದು ಬೋನ್ ಮಿಲ್, ಹೆಸರುಘಟ್ಟ ಮೇನ್ ರೋಡ್, ಬೋನ್ ಮಿಲ್ ಬಸ್ ಸ್ಟಾಪ್ ಅಲ್ಲಿ ಮಾಡಿದ್ದೀರಿ? ಹೌದು. ಓಕೆ. ಈ ಜಾಗ ಏನು ಮಾಡಿದ್ದೀರಲ್ಲ, ಹೌದು, ಇದು ಫುಟ್ಪಾತ್ ಮೇಲೆ ಮಾಡಿದ್ದೀರಿ ನೀವು? ಹೌದು. ಪರ್ಮಿಷನ್ ತಗೊಂಡ್ರಾ? ಎಲ್ಲಾದರೂ ಪರ್ಮಿಷನ್ ಏನು ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಬಹುದು. ಬೆಂಗಳೂರಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಫುಟ್ಪಾತ್ ಅಲ್ಲಿ ಮಾಡಕ್ಕೆ ತೊಂದರೆ ಇಲ್ಲ. ಕೆಲವು ಕಡೆ ತೊಂದರೆ ಕೊಡ್ತಾರೆ, ಅವಾಗ ಇನ್ನೊಂದು ಜಾಗ ಹೋಗ್ತೀವಿ. ಈಗ ಇದಕ್ಕಿಂತ ಮುಂಚೆ ಇನ್ನೊಂದು ಜಾಗದಲ್ಲಿ ಇದ್ದು ಅಲ್ಲಿ ತೊಂದರೆ ಆಯ್ತು, ಇನ್ನೊಂದು ಜಾಗ ಬಂದು ನಿಂತ್ಕೊಂಡಿದೀವಿ. ಈಗ ಇನ್ನೊಂದು ಸರ್ಕಾರದ ಆದೇಶ ಬಂದ್ಬಿಟ್ಟಿದೆ ಅಣ್ಣ. ಹೇಳಿ ಸರ್. ಕೃಷ್ಣ ಬೈರೇಗೌಡರು ಫುಟ್ಪಾತ್ ಅನ್ನು ಆಕ್ರಮಿಸಿಕೊಂಡು ಪಾದಾಚಾರಿಗಳಿಗೆ ಜಾಗ ಬಿಡ್ತಾ ಇಲ್ಲ. ಹಾಗಾಗಿ ನಾವು ಫುಟ್ಪಾತ್ ಅಲ್ಲಿ ಇನ್ಮೇಲೆ ಬಿಸ್ನೆಸ್ಸಿಗೆ ಮಾಡೋದಕ್ಕೆ ಬಿಡೋದಿಲ್ಲ. ಯಾಕೆ ಅಂತಂದ್ರೆ ತೊಂದರೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ಅದಕ್ಕೇನು ಹೇಳ್ತೀರಿ? ಏನು ಇದುವರೆಗೂ ಸರ್ಕಾರ ಆ ಥರ ಏನು ಮಾಡಿಲ್ಲ, ಹೇಳ್ತಾ ಇದ್ದಾರೆ, ತೆಗಿಸ್ತಾ ಇದ್ದಾರೆ, ಮತ್ತೆ ತಿರ್ಗಿ ನಾವು ಹೋಗ್ತಾ ಇರ್ತೀವಿ. ಈಗ ನಮಗೆ ವಿಧಿ ಇಲ್ವ ಸರ್, ಹೋಗಿದ್ರೆ ಅವ್ರು ಏನೇ ತಕ್ಷಿರೋ 2 ದಿನ ಸುಮ್ಮನೆ ಆದ್ರೆ 3 ದಿನಕ್ಕೆ ಮತ್ತೆ ಹೋಗ್ತೀವಿ. ಅವ್ರಿಗೂ ಸಾಕಾಗಿ ಸುಮ್ಮನೆ ಆಗ್ತಾರೆ, ಅವ್ರಿಗೂ ವಿಧಿ ಇಲ್ಲ, ಬಡವರೆಲ್ಲ ಬಗ್ರು ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಆಗ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಭಾಳ ಇಂಪಾರ್ಟೆಂಟ್, ಒಂದು ಏರಿಯಾದಲ್ಲಿ ಬಿಸ್ನೆಸ್ ಮಾಡ್ತೀರಿ ಅಂತಂದ್ರೆ ಆಯಾ ಕಸ್ಟಮರ್ ನಿಮಗೆ ಫಿಕ್ಸ್ ಆಗಿರ್ತಾರೆ. ಹೌದೌದು. ಸಡನ್ ಆಗಿ ಎದ್ದು ಓಡೋದ್ರೆ ಜೀವನ ನಡೆಯೋದೇ ಇಲ್ಲ ಅಲ್ವಾ? ಕುದುರ್ಕೋಬೇಕಂದ್ರೆ ಬಹಳ ಕಷ್ಟ ಇದೆ. ಮುಂದಕ್ಕೆ ಜೀವನ ಮಾಡಕ್ ಕಷ್ಟ ಇದೆ. ಓಕೆ. ನಮ್ಗೇನ್ ಸ್ವಂತ ಮನೆ ಇಲ್ಲ, ಸ್ವಂತ ಬಿಲ್ಡಿಂಗ್ಗಳಿಲ್ಲ. ಕೂಲಿ ಮಾಡ್ಬೇಕು, ಜೀವನ ಮಾಡ್ಬೇಕು. ಆವತ್ತಿಂದ ಅವತ್ತು ಜೀವನ ಮಾಡ್ಬೇಕು, ಕೂಲಿ ಮಾಡ್ಬೇಕು, ತಿನ್ಬೇಕು. ಓಕೆ. ಈಗ ಏಕ್ದಮ್ ನೀವು ಫುಟ್ಪಾಟಿಂದ ಎತ್ತಿ ಬಿಟ್ರೆ ನಾವು ಬಾಡಿಗೆ ಎತ್ತೋದು ಹೆಂಗೆ, ಮಕ್ಕಳು ಓದಿಸೋದು ಹೆಂಗೆ, ಜೀವನ ಹೆಂಗೆ, ಮುಂದಕ್ಕೆ ಹೆಂಗೆ ನಾವು ಹೋಗ್ಬೇಕು? ಏನೋ ನೀವು ಎಲ್ಲ ಕಡೆ ವಿಜಯನಗರ ತರ ಮಾಡಿದ್ದೀರಾ, ಅದೇ ತರ ನಮಗೂ ಮಾಡಿಕೊಡಿ. ಅದ್ರ ಏರಿಯಾದಲ್ಲಿ ಮೇನ್ ರೋಡ್ಗೆ ಸೂಕ್ತವಾಗಿರೋದು ಒಂದು ಜಾಗ ಹುಡುಕಿ ಎಲ್ಲ ಫುಟ್ಪಾತ್ ಅವ್ರನ್ನು ಅಲ್ಲಿ ಹಾಕಿ. ಇನ್ನೊಂದೇನಂದ್ರೆ ಬೇಕಾದ್ರೆ ಇಷ್ಟು ಕಟ್ಟಿ ಅಂದ್ರೆ ಬಾಡಿಗೆ ಕಟ್ಟಕ್ಕೂ ರೆಡಿ ಇದೀವಿ ನಾವು. ಕಷ್ಟ ಬಿದ್ದು ಏನೋ ಇಷ್ಟು ಅಷ್ಟು ಕಟ್ಟಕ್ಕೆ ರೆಡಿ ಇದೀವಿ. ಸರ್ಕಾರಕ್ಕೆ ಅನುಕೂಲ ಆಗತ್ತಲ್ಲ, ಹೌದು, ಪಬ್ಲಿಕ್ ಅನುಕೂಲ ಆಗತ್ತಲ್ಲ. 1000 ಕೊಡೋದಾಗ 500 ಕೇಳಿ ನಾವು ಕೊಡಕ್ಕೆ ತಯಾರಿದ್ದೀವಿ. ಉಳಿತಾಯ ಮಾಡಿ 1 ರೂಪಾಯಿ ಕೂಡಿ ಕೊಡ್ತೀನಿ ಬೇಕಾದ್ರೆ. ಸರ್ಕಾರಕ್ಕೆ ಅನುಕೂಲ ಆಗಲಿ, ಜನಕ್ಕೆ ಕೂಡ ಅನುಕೂಲ ಆಗಲಿ. ಓಕೆ. ನಾವು ಕೇಳ್ಕೊಳ್ಳೋದು ಇಷ್ಟ, ನಿಮ್ಮ ಹತ್ರ ನಮ್ಗೆ ಆಸ್ತಿ ಕೊಡಿ, ನಿಮ್ಮ ಮನೆ ಕೊಡಿ, ಮಠ ಕೊಡಿ ಅಂತ ಕೇಳಲ್ಲ. ಜೀವನ ಮಾಡಕ್ಕೆ ಒಂದು ದಾರಿ ಮಾಡಿಕೊಡಿ ಅಷ್ಟೇ. ಅದು ಸರ್ಕಾರದ ಕರ್ತವ್ಯ ಕೂಡ. ಕರ್ತವ್ಯ ಅಲ್ವಾ? ನೀವು ಒಂಥರ ದೇವರಿದ್ದಂಗೆ. ನೀವು ಸರ್ಕಾರ ಅಲ್ಲ, ನೀವು ದೇವರುಗಳು ಇದ್ದಂಗೆ. ಅಲ್ಲ ಅಣ್ಣ, ಎಲ್ಲ ಸೇವಕರು. ನಾವು ದಾರಿ ತಪ್ಪಿರೋದೇ ಇಲ್ಲ, ಎಲ್ಲರೂ ಜನ ಸೇವಕರು. ನಿಮ್ಮ ಅಮೂಲ್ಯವಾದ ಓಟನ್ನ ತಗೊಂಡೇ ಸರ್ಕಾರ ನಡೆಸ್ತಾ ಇದ್ದಾರೆ. ಒಂದೊಂದು ಓಟು ಎಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತು. ಹಾಗಾಗಿ ಏನು ನಿಮಗೆ ಇದೆ ಅದನ್ನ ಕೇಳೋ ಹಕ್ಕು ಕೂಡ ನಿಮಗಿದೆ ಅಲ್ವಾ? ಯಾರ ಹತ್ರ ಬೇಡ್ಕೋಬೇಕಾಗಿಲ್ಲ. ಬಟ್ ಆದರೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ನೀವೇನು ಮಾಡಿದ್ರಿ ಅದಕ್ಕೆ ನಮ್ಮ ಅಡ್ಡಿ ಇಲ್ಲ, ಬಟ್ ಪರ್ಯಾಯ ವ್ಯವಸ್ಥೆ ಮಾಡಿ ಅಲ್ವಾ? ನಾವೇನು ತೊಂದರೆ ಕೊಡಲ್ಲ. ನೀವು ಯಾವ ಥರ ವಿಜಯನಗರದಲ್ಲಿ ಅದೇ ಥರ ಮಾಡಿಕೊಡಿ, ನಮಗೆ ಸಂತೋಷ ಪಡ್ತೀವಿ. ನಾವು ಜೀವನ ಮಾಡ್ತೇನೆ. ಇಲ್ಲಾಂದ್ರೆ ಎಲ್ಲರೂ ರೋಡಿಗೆ ಬರ್ತಾರೆ. ಫುಟ್ಪಾತ್ ಜೀವನ ಮಾಡೋರು ರೋಡಿಗೆ ಬರ್ತಾರೆ. ಒಂದು ನೋಡಿ, ದುಡಿಮೆ ಇಲ್ಲ ಅಂದ್ರೆ ಮನುಷ್ಯನಿಗೆ ಮಕ್ಕಳ ಜೀವನ ನಡಿಬೇಕು, ಮನಃಶಾಂತಿ ಕಳ್ಕೋತೀವಿ. ಅವನು ಇಲ್ಲಬಾರದು ಕೆಲಸ ಮಾಡಕ್ ಶುರು ಮಾಡ್ತಾನೆ, ತಪ್ಪಿಲ್ಲ ಅದರಲ್ಲಿ. ಬಟ್ ಕೃಷ್ಣ ಬೈರೇಗೌಡರು ಒಳ್ಳೆ ಮಿನಿಸ್ಟರ್, ಹೌದು, ಅಂತವ್ರು ಬೇಕು ಸರ್ಕಾರದಲ್ಲಿ. ಯಾವ ಇಲಾಖೆ ಕೊಟ್ಟರು ಅದ್ಭುತವಾಗಿ ನಡೆಸಿದಿರಿ, ಇದನ್ನು ಚೆನ್ನಾಗಿ ಮಾಡ್ತೀರಿ ಬೆಂಗಳೂರು ಅನ್ನೋದು ನಮಗೆ ಬೇರೆ ಡೌಟ್ ಇಲ್ಲ ಗೌಡ್ರೆ. ಬಟ್ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಕೇಳ್ತಿದ್ದಾರೆ.
ದಯವಿಟ್ಟು ವ್ಯವಸ್ಥೆ ಮಾಡಿ ಅವ್ರ ಪರವಾಗಿ ನಾನು ಕೇಳ್ಕೊತೀನಿ. ನಾನು ಕೇಳ್ಕೊಂತ ಇದ್ದೇನೆ ಅಲ್ವಾ? ಅವರು ಮಸ್ತಾನ್ ಸಾಬ್ರು ಕೇಳ್ಕೊಂತ ಇದ್ದಾರೆ. ಥ್ಯಾಂಕ್ ಯು. ಒಬ್ಬರಲ್ಲ ಇರೋ ಕೋಟ್ಯಾಂತರ ಜನ ಇದ್ದಾರೆ ಬಡವರು. ರೂಪಾಯಿದಲ್ಲಿ 80% ಬಡವರಿದ್ದಾರೆ. ಹೌದು. ಏನೋ ಇರೋರು ಎಲ್ಲರೂ ಇಲ್ಲ ಅಂದ್ರೆ ನೀವು ಈ ತರ ತೊಂದರೆ ಕೊಟ್ಬಿಟ್ರೆ ಮುಂದಕ್ಕೆ ಏನ್ ತೊಂದರೆ ಆಗುತ್ತೋ ಗೊತ್ತಿಲ್ಲ. ಎಷ್ಟೋ ಜನ ಬಡವರಿದ್ದಾರೆ. ಇವತ್ತು ಊಟ ಇಲ್ಲ. ಇವತ್ತು ಕೆಲವರು ಊಟನೂ ಇಲ್ಲ, ಇರೋ ಮನೆನೂ ಕೂಡ ಇಲ್ಲ. ಫುಟ್ಪಾತ್ನಲ್ಲಿ ಎಷ್ಟೋ ಕೋಟ್ಯಾಂತರ ಜನ ಮಲಗ್ತಾ ಇದ್ದಾರೆ. ನಾನು 45 ವರ್ಷ ಬೆಂಗಳೂರಿಗೆ ಬಂದು ನಾನು ಇವತ್ತು ನೋಡ್ತಾ ಇದ್ದೀನಿ ಕಣ್ಣಾರ. ಎಷ್ಟೋ ಜನ ಇರೋಕ್ಕೆ ನೆಲೆ ಇಲ್ಲ, ಮಲಗಕ್ಕೆ ಜಾಗ ಇಲ್ಲ, ತಿನ್ನಕ್ಕೆ ಊಟ ಇಲ್ಲ. ನಾನು ನೋಡ್ತಾ ಇದ್ದೀನಿ, ನಾನು ಕಣ್ಣಾರ ನೋಡ್ತಾ ಇದ್ದೀನಿ. ಕಣ್ಣಾರ ನೋಡ್ತಾ ಇದ್ದೀನಿ. ಇವತ್ತು ನಡೀತಾ ಇದೆ. ಇದು ಯೋಚನೆ ಮಾಡಿ ಕೃಷ್ಣ ಬೈರೇಗೌಡನಿಗೆ ಕೇಳ್ಕೊಳ್ಳೋದಿಷ್ಟೇ. ನನ್ನ ಹೆಸರು ಬಂದು ಮಸ್ತಾನ್ ಸಾಬ್ರು. ನಾನು ಆಂಧ್ರದವನು. ನಾನು ಬರುವಾಗ ಬೆಂಗಳೂರಲ್ಲಿ ನಾನು ಕುದುರೆ ಕೂಡ ನೀರು ಕುಡಿದಿದ್ದೀನಿ. ಕೈಲಾಸಪಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿ ಕುದುರೆ ಕೂಡ ನೀರು ಕುಡಿದಿದ್ದೀನಿ. ನಾನು ಭಾಳ ಕಷ್ಟ ಬಂದು ಬಿದ್ದಿದ್ದೆ. ಇವತ್ತು ನಾನೇನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಆವತ್ತು ಜೀವನ ಕೂಲಿ ಮಾಡಿ ತಿನ್ನಿ. ಇದೇ ನಾನು ಕೇಳ್ಕೊಳ್ಳೋದು ನಿಮಗೆ. ಫುಟ್ಪಾತ್ ವ್ಯಾಪಾರದ ದಯವಿಟ್ಟು ಒಂದು ಯೋಚನೆ ಮಾಡಿಕೊಡಿ. ಇಷ್ಟೇ ನಾನು ಕೇಳೋದು. ಸರ್ ಹೇಳಿ, ಇಲ್ಲೇನು ಹೋಟೆಲ್ ಮಾಡಿದ್ದೀರಿ, ಏನು ರೇಟ್ ಮಾಡಿದ್ದೀರಿ ನೀವು ಇದಕ್ಕೆ? ಸರ್ ನಾವು ನಮ್ಮ ಹೋಟೆಲ್ ಅಂದರೆ ನಿಮಗೆ ಎಲ್ಲ ಗೊತ್ತಿದೆ. ಪ್ರಪಂಚದಲ್ಲಿ ಬೆಂಗಳೂರಲ್ಲಾಗಲ್ಲ, ಕರ್ನಾಟಕದಲ್ಲಿ ಎಲ್ಲ ಗೊತ್ತು. ಬೆಂಗಳೂರಲ್ಲಿ ಊಟ ಅಂದರೆ ಫುಟ್ಪಾತ್ ಹೋಟೆಲ್ ಸೂಪರ್. ಅವತ್ತು ರೆಡಿ ಮಾಡ್ತೀವಿ, ಬಿಸಿ ಸಸ್ತಾನ ಕೊಡ್ತೀವಿ ಸರ್. ಹೋಟೆಲ್ ನಾವು ಮಾರೋದು 40 ರೂಪಾಯಿ ಒಂದು ರೈಸ್. ಅಂದರೆ ರೈಸ್ ಅಂದರೆ ನಾವು ಲೆಕ್ಕ ಅಳತೆ ಮಾಡಿ ಹಾಕಲ್ಲ. ಪ್ಲೇಟಲ್ಲಿ ತುಂಬ ಪ್ಲೇಟ್ ತುಂಬ ಹೊಟ್ಟೆ ತುಂಬ. ಒಬ್ಬ ಕೂಲಿಗಾರ ಬಂದಂದ್ರೆ ಅವ್ನಿಗೆ ಹೊಟ್ಟೆ ತುಂಬ ಗೊತ್ತು ನಮಗೆ. ಅವ್ರಿಗೆ 40 ರೂಪಾಯಿ ರೈಸ್ ಹೊಟ್ಟೆ ತುಂಬನೇ ರೈಸ್ ಕೊಟ್ಬಿಡ್ತೀನಿ. ನನ್ನ ಹತ್ರ ಹುಡುಕಿ ಮಾಡಿದೆ ಅದಕ್ಕೋಸ್ಕರ ಗಿರಾಕಿಗಳು ಹೊಟ್ಟೆ ತುಂಬ ಕೊಡ್ತಾರೆ ಹನುಮಂತಪ್ಪ ಅಂತ ಹೇಳಿ ನನ್ನ ಹೆಸರು ಇವತ್ತು ಹೇಳ್ತಾರೆ. ಇಲ್ಲಿ ಹನುಮಂತಪ್ಪನ ಹತ್ರ ಹೊಟ್ಟೆ ತುಂಬತ್ತೆ ಅಂತ ಬರ್ತಾರೆ. ನಾನು 40 ರೂಪಾಯಿ ಒಂದು ರೈಸ್ ಕೊಡ್ತೀನಿ. ಒಬ್ಬ 10 ರೂಪಾಯಿ ಇಲ್ಲಾಂದ್ರೆ ತಿನ್ಕೊಂಡು ಹೋಗಂತೀವಿ. ಅದು ಹೋಟ್ಲ್ ಹತ್ರ ಕೊಡೋಕ್ಕಾಗಲ್ಲ. ಅವರು ಬಾಡಿಗೆ ಕಟ್ಟಬೇಕು ಅಂತಾರೆ, ನೀರು ಬಿಲ್ ಕಟ್ಟಬೇಕು ಅಂತ, ಲೈಟ್ ಬಿಲ್ ಕಟ್ಟಬೇಕು ಅಂತಾರೆ. ನಾವು ಅದನ್ನೆಲ್ಲ ತೆಗೆದುಕೊಂಡು ನಮ್ಮ ಕೂಲಿ ಉಟ್ರೆ ಸಾಕು. ನಮಗೇನು 500 1,000 ಉಟ್ಬಿಟ್ರೆ ಸಾಕು, ನೆಮ್ಮದಿ ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬ ಊಟ ಕೊಡ್ತೀವಿ, ಬಿಸಿ ಕೊಡ್ತೀವಿ. ನಾವು ಹಳೇದು ಓಲ್ಡು ಇಲ್ಲ. ಅವತ್ತು ಬರ್ತೀವಿ, ಅವತ್ತು ಚುಪ್ತಾಗಿ ಹೋಗುತ್ತೆ. ಬೇಕು ಅಂದ್ರೆ 1 kg ರೈಸ್ ಸಿಗ್ತೇವೆ ಅವಾಗಲೇ ಕುಕ್ಕರಲ್ಲಿ. ಇಲ್ಲ ಅಂದ್ರೆ ಅದೇ ಕಲೆ ಮಕ್ಕಳು ಮನೆಗೆ ಹೋಗ್ಬಿಡ್ತೀವಿ. ಬಿಸಿ ಬಡವರು ಬಗ್ರಿಗಂತೂ ನೆನ್ಸ್ಕೊಂಡೇ ಬರ್ತಾರೆ. ಅವೆಲ್ಲ ದೊಡ್ಡ ಹೋಟ್ಲಿಗೆ ಹೋದ್ರೆ 100 ರೂಪಾಯಿ ನಾಷ್ಟ ಕೊಡಬೇಕು. ನನ್ನ ಹೋಟ್ಲಿಗೆ ಬಂದ್ರೆ 40 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬುತ್ತದೆ. ಒಂದು ಇಡ್ಲಿ 15 ರೂಪಾಯಿ ಸರ್. ಒಂದು ಇಡ್ಲಿ 15 ರೂಪಾಯಿ, 20 ರೂಪಾಯಿ ತಟ್ಟೆ ಇಡ್ಲಿ. ನಾವು ದಪ್ಪ ತಟ್ಟೆ ಹೋಟ್ಲೆಲ್ಲ ಆ ಥರ ಕೊಡೋದಿಲ್ಲ. ಹೋಟ್ಲಿಗೆ ಹೋದ್ರೆ ನಾವು ಒಂದು ಇಡ್ಲಿ ತಿನ್ಬಿಟ್ಟು 20 ರೂಪಾಯಿ ಕೊಟ್ಟು ಹೋಗ್ತಾರೆ. ಇವತ್ತು ನಮ್ಮ ಹೋಟ್ಲಲ್ಲಿ ನಾವು ತಟ್ಟೆ ತೊಳಿತೀವಿ, ಪ್ಲೇಟ್ ತೊಳಿತೀವಿ. ಹೋಟ್ಲಲ್ಲಿ ಆಗಲ್ಲ, ಒಂದು ಇಡ್ಲಿ ಕೊಡಲ್ಲ, ಒಂದು ಪ್ಲೇಟೇ ತಗೋಬೇಕು. 70 ರೂಪಾಯಿ 80 ರೂಪಾಯಿ ಒಂದು ಇಡ್ಲಿ, ಒಂದು ಪ್ಲೇಟ್. ಅಂದರೆ ನಮ್ಮ ಹೋಟ್ಲಿಗೆ 20 ರೂಪಾಯಿ ಕೊಟ್ಟು ತಿನ್ಬಿಟ್ಟು ಹೋದ್ರೆ ನಾನು ಪ್ಲೇಟ್ ತೊಳಿತೀನಿ 20 ರೂಪಾಯಿಗೆ. ಅದು ಇವಾಗೆಲ್ಲ ಗೊತ್ತಿದೆಯಲ್ಲ, ಮಾಮೂಲಿ ನೀರು ಯಾರು ಕುಡಿಯಲ್ಲ, ಯಾರೇ ಆಗಿದ್ರು. ಕಾವೇರಿ ಇದ್ರೆ ನೀವು ಬಿಸ್ಲರಿ ನೀರೇ ಬೇಕು. ನಾವು ಬಿಸ್ಲರಿ ನೀರು ಕೊಡ್ತೀವಿ, ಪ್ಲೇಟ್ ವಾಶ್ ಮಾಡಿ 20 ರೂಪಾಯಿ ಒಂದು ಇಡ್ಲಿ ಕೊಟ್ಟು ಕಳಿಸ್ತೀವಿ. ಆ ಪ್ರೈಸ್ 20 ಆ ಥರ ಕೊಡ್ತಿದ್ದೀವಿ. ದೋಸೆ ಒಂದು 25. ಈಗ ಇತ್ತೀಚೆಗೆ ಮೊದಲು ಬರೀ 20 ರೂಪಾಯಿ ಒಂದು ದೋಸೆ. ಇವಾಗ ಗ್ಯಾಸ್ ರೇಟು 2,000 ಆಗಿದೆ ಸರ್. ಬ್ಲ್ಯಾಕ್ 2,000, 1,000 ಗ್ಯಾಸ್ ರೇಟ್ ಇದ್ರೆ ಸರ್ಕಾರದ್ದು. ಇವ್ರು 1,000 ಎಕ್ಸ್ಟ್ರಾ ಕೊಡ್ಬೇಕು ನಾವು, ಇಲ್ಲಾಂದ್ರೆ ಕೊಡೋದಿಲ್ಲ. ಇದೊಂದು ಜಾಸ್ತಿ ಆಗಿದೆ. ಈಗ ಒಂದು 2 ತಿಂಗಳಿಂದ ಈಚೆಗೆ ಗ್ಯಾಸ್ ದರಂದು ಸಿಕ್ಕಾಪಟ್ಟೆ ರೇಟ್ ಮಾಡಿದ್ದಾರೆ. ನಮ್ಗೆ ವರ್ಕೌಟ್ ಆಗ್ತಾ ಇಲ್ಲ ಅಲೆ. ಈಗ ಮತ್ತೇನೇನು ರೇಟ್ ಇದೆ? ಮತ್ತೇನೇನಿದೆ ಸರ್? ನಮ್ಮ ಹತ್ರ ದೋಸೆ ಇದೆ, ಇಡ್ಲಿ ಇದೆ, ಪಲಾವು, ಚಿತ್ರಾನ್ನ, ಪುಳಿಯೋಗರೆ, ಇಷ್ಟು ಐಟಮ್ ನಾವು ಮಾಡ್ತೀವಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ? ಬೆಳಿಗ್ಗೆ ನಾವು 7, 10, 7:10 ಎಲ್ಲ ಆಲ್ರೆಡಿ ರೆಡಿ ಇರ್ತೀವಿ ನಾವು. ಒಂದೇ ಟೈಮಿಂಗ್ಸ್. ಅದು ಎಷ್ಟು ಗಂಟೆವರೆಗೆ ಇರುತ್ತೆ ಸರ್? ನಾವು ಇವಾಗ ತಿಂಡಿ ಮಾತ್ರ ಮಾಡ್ತಾ ಇದೀವಿ. 12 o'clock 12 ಗಂಟೆ ಮಾಡ್ತಾ ಇದ್ದೀವಿ. ಮುಗೀತು. ಆಮೇಲೆ ಮನೆ ಇತ್ತೀಚೆಗೆ ಮುಂಚೆ ಫುಲ್ ಡೇ ಮಾಡ್ತಿದ್ದೋ, ರಾತ್ರಿ 12 ಗಂಟೆವರೆಗೂ ಮಾಡ್ತಿದ್ದೋ. ಈಗ ಇತ್ತೀಚೆಗೆ ಹುಷಾರಿಲ್ಲ, ಹೆಲ್ತ್ ಪ್ರಾಬ್ಲಮ್ ಆಗ್ಬಿಟ್ಟದೆ. ಅದಕ್ಕೋಸ್ಕರ ನಾವು ಹಾಫ್ ಡೇ ಮಾಡ್ತಾ ಇದ್ವಿ. ಮಕ್ಕಳ ಜೊತೆಗಿದ್ರೆ ಮನೆಯವ್ರ ಬಗ್ಗೆ ಹೇಳ್ತಾ ಇದ್ರಿ, ಬನ್ನಿ ಹಂಗೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ನಮ್ಮ ಮಿಸಸ್ ಬಂದ್ಮೇಲೆ ನನಗೆ 2 ಕೈ ಇರೋದು 4 ಕೈ ಆಗಿದೆ. ಬಟ್ ಹೌದು, ಅಷ್ಟು ಹೆಲ್ಪ್ ಮಾಡ್ತಾರೆ. ಅವ್ರದ್ದು ಕುಣಿಗಲ್ ಅಂತ ನಮ್ಮ ಹಾಕ್ಯದು ಮಿಸಸ್ತು. ಅವ್ರ ಮದುವೆ 2000 ಮದುವೆ ಆದೆ. ಅವ್ರಾದ್ಮೇಲೆ ನಮಗೆ ಸ್ಟಾರ್ ಜಾಸ್ತಿ ಆಗಿದೆ, ಸ್ಟಾರ್ ಚೆನ್ನಾಗಿ ಬಂದಿದೆ. ಅವ್ರು ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ಅದು ಜೋಡೆತ್ತು ಅಂತ ಹೇಳ್ಕೊಳ್ಳೋದು ಅವ್ರ ಬಗ್ಗೆ ನಾವು ಹೇಳ್ಕೊಳ್ಳೇಬಾರ್ದು. ಆ ಥರ ನಮ್ಗೆ ಹೆಲ್ಪ್ ಇದೆ. ಅವರಿಲ್ಲ ನಾವು ಇಲ್ವೇ ಇಲ್ಲ ಅನ್ಕೊಳ್ಳಿ. ಏನೇ ಗಂಡಸಿದ್ರು ಒಂದು ಹೆಂಗಸಿದ್ರೆ ಅದಕ್ಕೆ ಲಕ್ಷ್ಮೀ ಅಂತಾರಲ್ಲ, ಹಂಗೆ ನನ್ನ ಹೆಂಡತಿ ಅಂತ ನನಗೆ ತುಂಬ ಇದು ಒಳ್ಳೇದು ಸರ್. ಅವ್ರಿಲ್ಲ ನಾನು ಬಿಸ್ನೆಸ್ಸೇ ಮಾಡಲ್ಲ. ಆಯಾಮಿದ್ರೆ ಬಿಸ್ನೆಸ್ಸು. ಪಾಪ ಅಷ್ಟು ಹೆಲ್ಪ್ ಮಾಡ್ತಾರೆ. ನಾನೆಲ್ಲ ನಾವು ಹೋದ್ರೆ ಅವರೇ ಬಿಸ್ನೆಸ್ ಮಾಡ್ತಾರೆ, ತುಂಬ ಕೈ ಹಿಡಿತಾರೆ. ಅವ್ರು ಇದ್ಮೇಲೆ ನಮಗೆ ಸ್ಟಾರ್ ಚೆನ್ನಾಗಿ ಬಂದ್ಬಿಟ್ಟಿದೆ. ಅದು ನನ್ನ ಮದುವೆ ಆದಮೇಲೆ ತುಂಬ ಒಳ್ಳೆಯವರು, ವ್ಯಾಪಾರ ಮಾಡ್ತಾರೆ, ಮನೇಲಿ ಕೆಲಸ ಮಾಡ್ತಾರೆ. ಅವ್ರಿಗಂತೂ ನನಗಿಂತ ಬಿಡುವಿಲ್ಲ. ನಾನಾದರೂ 12 ಗಂಟೆ ಮೇಲೆ ಹೋದ್ರೆ ಬಿಡು ತೊಗೊಬೋದು. ಅವ್ರಿಗಂತೂ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ. 24/7 ಸರ್ ಅವರು. 24/7 ಅಪ್ಪ. ಅವರು ಅದೇನೋ ನನಗೆ ನಮ್ಮ ಹಣೆ ಬರ ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ. ಆಮೇಲೆ ಅದರಲ್ಲಿ ಮಕ್ಕಳಂತೂ ಹೇಳ್ಕೊಳಂಗಿಲ್ಲ ಸರ್. ತುಂಬಾ ಗುಡ್ ಸರ್. ನನಗೆ ಪುಣ್ಯ ಮಾಡಿದ್ರಿ. ನನಗೆ ಮಕ್ಕಳಂತೂ
ನಾನು ಇವತ್ತು ನೆನೆಸ್ಕೊಂತೀನಿ ನನ್ನ ಮಕ್ಕಳನ್ನ. ಹಾ. ಒಂದು ಶೋಕಿ ಮಾಡೋದ ಸರ್, ಒಂದು ನೀವು ಸುಮ್ಮನೆ ನಿಮಗೆ ಶೋ ಕೊಡ್ತೀನಿ ಇದರಲ್ಲಿ ಅಂತ ತಿಳ್ಕೊಂಬೇಡಿ. ನಮ್ಮ ಮನೆಗೆ ಬನ್ನಿ, ಒಂದು ಡ್ರೆಸ್ ನಮ್ಮ ಹತ್ರ ಏನು ಯಾವುದು ಸಾವಿರಾರು ರೂಪಾಯಿ ಡ್ರೆಸ್ ಇಲ್ಲ. ನನ್ನ ಮಕ್ಕಳು ಕಾಲೇಜ್ ಓದಿದ್ರೆ ಒಂದು ಫೋನ್ ಕೇಳಿರಲ್ಲ ಅವರು. ಈಗ ಜಸ್ಟ್ ನಾನು ತಂದ್ಕೊಟ್ಟಿದ್ದೀನಿ, ಈ ಫೋನಲ್ಲಿ ಮಾಡಲೇಬೇಕು ಅಂತಲ್ಲ, ಅದಕ್ಕೆ ಒಂದು ಫೋನ್ ತಂದ್ಕೊಟ್ಟಿದ್ದೀನಿ. ಹುಡುಗರು ಅಷ್ಟು ಗುಡ್ ಹುಡುಗರು. ನನ್ನ ಮಗ ಬಂದು ನೋಡಿ MBA ಮಾಡ್ತಾನೆ ನೋಡಿ, ಇವನು MBA ಮಾಡೋದವನು, ಡಿಗ್ರಿ. ಇವತ್ತು ಹೋಟೆಲ್ ಕೆಲಸ ಮಾಡ್ತಾನೆ ಸರ್. ಯಾರು ಮಾಡ್ತಾರೆ ಸರ್ ಹಿಂಗೆ ಕಾಲದಲ್ಲಿ ಅಂತ ಒಳ್ಳೆ ಮಕ್ಕಳು ಹುಟ್ಟಿದ್ದಾರೆ ಒಟ್ಟಿನಲ್ಲಿ. ಬಟ್ ನನಗೆ ಹೆಲ್ತ್ ಒಂದು ಹೋಗ್ಬಿಟ್ಟಿದೆ ಅಷ್ಟೇ. ನನಗೆ ಈಗಲೂ ಮಾತಾಡೋಕೆ ಆಗ್ತಾ ಇಲ್ಲ, ಫೋರ್ಸೇ ಮಾತಾಡ್ತೀನಿ. ನನಗೆ ಈಗಲೂ ಸ್ಟ್ರೋಕ್ ಆಗಿ ಎಳಿತಾ ಇದೆ. ಹೌದು, ಸ್ಟ್ರೋಕ್ ಆಗಿತ್ತು, ಆಂಜಿಯೋಗ್ರಾಮ್ ಆಗಿದೆ, ತುಂಬ ಆರಾಮಾಗ್ಲಿಲ್ವಾ ಸರ್. ಆರಾಮಾಗಿತ್ತು ನೋಡಿ, ನಾನು 3 ದಿವಸದಿಂದ ಅಲ್ಲಿ ಈಗ ಕಾಣಿಸ್ಕೊಂಡದೆ. 10 ವರ್ಷದಿಂದ ಆಗಿತ್ತು ಅದೆಲ್ಲ. ನಮಗೆ ಎಂಟಿ ಮಾಡಿ ನೀವೇನೋ ಕಳ್ಕೊಂಡಿದ್ದೀರಿ ಅಂದ್ರೆ ಏನೋ ಸಿಕ್ಕಿದೆ. ಮಕ್ಕಳ ರೂಪದಲ್ಲಿ ದೇವ್ರು ಒಳ್ಳೇದು ಮಾಡಿದ್ದಾನೆ, ನಿಮ್ಮ ಮಿಸ್ಸಸ್ ರೂಪದಲ್ಲಿ ದೇವ್ರು ಒಳ್ಳೇದು ಮಾಡಿದ್ದಾನೆ. ಹಾಗೆ ಸರ್ ಯಾವಾಗಲೂ ಕೆಟ್ಟದ್ದಾಗಲ್ಲ ಸರ್, ಯಾವುದೋ ಒಂದು ದೃಷ್ಟಿಕೋನದಿಂದ ಒಳ್ಳೇದು ಮಾಡ್ತಾನೆ ದೇವರು. ನಾವು ನಂಬಕ್ಕಷ್ಟೇ. ಹಾಗಾಗಿ ಚಿಂತೆ ಮಾಡಬೇಡಿ ಸಾಹೇಬ್ರೆ, ದೇವ್ರೊಬ್ಬ ಇದ್ದಾನೆ. ಬಂಗಾರದಂಥ ಮಕ್ಕಳು, ಚಿನ್ನದಂಥ ಹೆಂಡತಿ ಸಿಕ್ಕಿದ್ದಾರೆ, ಅದ್ರಲ್ಲಿ 2 ಮಾತಿಲ್ಲ ಸರ್ ಅಲ್ವಾ? ಹೌದು ಸರ್. ಓಕೆ. ಆಮೇಲೆ ಹೆಣ್ಮಕ್ಳಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಡ. ಯಾಕೆ ಅಂದರೆ ಅವರು ಬಿಸ್ನೆಸ್ಸಿಗೂ ಅನುಕೂಲ ಮಾಡಿಕೊಂಡು ಮನೆಯಲ್ಲಿ ಹೋಗಿ ಹೌದು ಸರ್ ಕೆಲಸ ಮಾಡಬೇಕು, ಬಟ್ಟೆ ಒಗಿಬೇಕು, ಅಡುಗೆ ಮಾಡಬೇಕು, ಗಂಡನ್ ನೋಡ್ಬೇಕು, ಮಕ್ಕಳದ್ ನೋಡ್ಬೇಕು. ಎಲ್ಲ ತಾಯಂದ್ರಿಗೆ ಒಂದು ದೊಡ್ಡ ಶೈಲಿಟ್ಟೆ. ಯಾಕಂದ್ರೆ ಒಂದು ಜವಾಬ್ದಾರಿ ಅಲ್ಲ ಅವ್ರದ್ದು ಅಲ್ಲ. ಹೌದು. ಆ ದೃಷ್ಟಿಯಲ್ಲಿ ಪುಣ್ಯ ಮಾಡಿದಿರಿ. ಹ್ಞೂ ಸರ್. ಓಕೆ. ನೋಡಿ, ನಿಮ್ಮ ಕತೆ ಹೇಳೋ ಭಾಗ್ಯವಂತ ಅನ್ಕೊಂಡಿದ್ದೀರಾ ನಾನು ಬರ್ತೀನಿ ಅಂತ? ಇಲ್ಲ, ಅನ್ಕೊಂಡಿಲ್ಲ. ಇಲ್ಲ ನಾನು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಈ ತರ ಮಾತಾಡ್ತಾ ಇರೋದು. ಕಷ್ಟ ಸುಖ ಹೇಳ್ಕೊಳಕ್ ಯಾರು ಇರ್ಲಿಲ್ಲ ಅನ್ಕೊಂಡೆ. ಇವತ್ತು ನೋಡಿ ಸಿಕ್ಕಿದಿರಾ ನೀವು ಅಲ್ವಾ? ಓಕೆ. ಸ್ವಲ್ಪ ನೆಮ್ಮದಿನೂ ಆಯ್ತು ನಮ್ಗೆ ಮನಸ್ಸಿಗೆ. ಇಲ್ಲ ಸರ್, ದೇವ್ರಿದ್ದಾನೆ, ಹೆಂಗ ಗುಡಿಸ್ತಾನೆ. ಯಾಕೆಂದ್ರೆ ಯಾವುದು ಪ್ಲಾನ್ ಪ್ರಕಾರ ನಡೆಯಲ್ಲ. ಹೌದಾ? ಸುಮ್ಮನೆ ಹೋಗ್ತಾ ಇದ್ದೆ ರೋಡಲ್ಲಿ, ಯಾಕೋ ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ಅನಿಸ್ತು. ಸಾವಿರಾರು ಜನ ನೋಡಿಸ್ತೀವಿ, ಆದ್ರೆ ನಿಮ್ಮನ್ನೇ ಯಾಕೆ ಮಾತಾಡ್ಸ್ಬೇಕು ಅಂತ ಅನಿಸ್ತು ಗೊತ್ತಿಲ್ಲ ನನಗೆ. ಅದೇ ಸರ್. ಅಲ್ವಾ? ಹೀಗೆ ಏನೋ ಒಂದು ಋಣಾನು ಬಂದ ನಮ್ದು ನಿಮ್ದು. ಇನ್ನು ಮುಂದೆ ಚೆನ್ನಾಗಿ ನಡೀಲಿ. ಆಮೇಲೆ ರಜಾ ಯಾವತ್ತಾದ್ರೂ ಇದೆಯಾ ಇಲ್ಲಿ? ಇಲ್ಲ ಸರ್, ನಮ್ದು ಯಾವತ್ತಾರು 6 ತಿಂಗಳಿಗೋ ವರ್ಷಕ್ಕೆ ಊರಿಗೆ ಹೋದ್ರೆ ಮಾತ್ರ ರಜಾ. 1 ದಿವಸ 2 ದಿವಸ, ಇಲ್ಲಿ ವರ್ಷಕ್ಕೆ 1 ದಿನ 2 ದಿನ ಇದ್ದಂತೆ. ಇಲ್ಲಿ ಬೆಂಗಳೂರಾಗಿದ್ರೆ ಯಾವುದೇ ಕಾರಣಕ್ಕೂ ನಾವು ರಜಾ ಇಲ್ಲ, ರಜಾ ತಗೊಂಡು ಮಲ್ ಕೂರಲ್ಲ. ಓಕೆ. ಯಾಕೆಂದ್ರೆ 1 ದಿನ ನಾವು ಅಂಗಡಿ ಹಾಕಲಿಲ್ಲ ಅಂದ್ರೆ ನನ್ನ ಜಾಬಿಂದ 500 ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಹೋಟೆಲ್ ಮಾಡಿದ್ರೆ ಅದರಲ್ಲಿ 1,000 ಲಾಭ ಸಿಕ್ಕಿದ್ರೆ 500 ಖರ್ಚಾಗುತ್ತೆ, 500 ಸೇವ್ ಮಾಡ್ತೀವಿ. ಇಲ್ಲಿಂದ ಜೀವನ ಮಾಡೋಕ್ಕಾಗಲ್ಲ ಸರ್. ಈಗ ಮಕ್ಕಳು ಮದುವೆ ಮಾಡ್ಬೇಕು, ಸುಮ್ಮನೆ ಆಗುತ್ತಾ? ಈಗ ಮಕ್ಕಳು ಮದುವೆ ಮಾಡಿದೆ ಹೋದ ವರ್ಷ 25 ಲಕ್ಷ ಖರ್ಚಾಯಿತು. 25 ಲಕ್ಷ? ಹ್ಞೂ ಸರ್. ಒಡಬೇಕು, ಬಟ್ಟೆ ಮದುವೆ ಮಾಡ್ಬೇಕೆಲ್ಲ ಅದೇ ಆಗುತ್ತೆ ಸರ್. ಹೆಂಗ್ ಸಾಹೇಬ್ರೆ, ಬಹಳ ದೊಡ್ಡ ಸಾಹಸ ಸರ್. ಈಗ ಒಂದು 10 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ, ಅದನ್ನ ಚೂರು ತೀರ್ಸ್ಬೇಕು. ಈಗ ಈ ಸದ್ಯದಲ್ಲಿ ಒಂದು 10 ಲಕ್ಷ ಸಾಲ ಇದೆ. ಈಗ ಹೋಗ್ಲಿ, ಮಗಳು ಚೆನ್ನಾಗಿದಾರ? ಮಗಳು ಚೆನ್ನಾಗಿದ್ದಾರೆ ಸರ್. ಅಳಿಯಂದ್ರೆ ಏನ್ ಮಾಡ್ತಾರೆ? ಅಳಿಯಂದ್ರೆ ಅವ್ರ ಒಂದು ಫ್ಯಾಕ್ಟ್ರಿ ವರ್ಕರ್. ಅವ್ರು ಒಳ್ಳೆ ಅಳಿಯ ಸಿಕ್ಕಿದ್ದಾರೆ. ಬಹಳ ದೊಡ್ಡ ಖರ್ಚು ಮಾಡ್ಬಿಟ್ಟಿದ್ದೀರಿ ಸರ್. ಅಷ್ಟ ಈ ಖರ್ಚಿದೆ ಸರ್. ಈಗ ಯಾವ್ದು ಕಡಿಮೆ ಇಲ್ಲ ಸರ್. ಈಗ ಖರ್ಚುಗಳು ಸಿಕ್ಕಾಪಟ್ಟೆ ಇದೆ. ಈಗ ಯಾವ ಒಂದು ಐಟಮ್ ತಗೊಂಡ್ರು ಖರ್ಚುಗಳು ಜಾಸ್ತಿ ಇದೆ. ಹಂಗಾಗಿ ಒಂದು 20-25 ಲಕ್ಷ ಒಂದು ಮದುವೆ ಮಾಡ್ಬೇಕು ಬೇಕೇ. ಬಡಸ್ತಾನಕ್ಕೆ ಇದು ಸಾಹುಕಾರದಿಂದ ಜಾಸ್ತಿ ಮುಖ ಮಾಡ್ತಾರೆ, ಕೋಟಿ ಗಟ್ಟಲೆ ಮಾಡ್ತಾರೆ. ನಮ್ಮ ಲೆವೆಲ್. ನಿಮ್ಮ ಮದುವೆ ಹೆಂಗ್ ನಡೀತಾ? ಸಾಧಾರಣ ಅದು. ಸಾಧಾರಣ ಹಳ್ಳಿ ಒಳಗೆ ಮಾಡಿದ್ದು. ನಮ್ಮ ಹೆಬ್ಬೂರು ಹೋಬಳಿ, ಅದು ಊರಲ್ಲೇ ಮಾಡಿದ್ದು. ನಾನು ಬೆಂಗಳೂರಾಗ ಮಾಡಕ್ ಆಗಿಲ್ಲ. ನಾನು ಹೆಬ್ಬೂರಲ್ಲಿ ಹೋಬಳಿ ಒಳಗೆ ಮಾಡಿದೆ, ಹೋಬಳಿ ಲೆವೆಲಲ್ಲೇ ಮಾಡಿದ್ದು. ಇಷ್ಟೊತ್ತು ನಿಮ್ಮ ಯಜಮಾನ್ರು ನಿಮ್ಮ ಬಗ್ಗೆ ಹಾಡಿ ಹೊಗಳ್ತಾ ಇದ್ರು. ನಮ್ಮ ಮನೆಯವರಿಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ, ಮಹಾತಾಯಿಯವರು ದೇವರಿದ್ದಂಗೆ ಅಂತ ಹೇಳಿ. ಹೇಗಿತ್ತು ಜೀವನ ಇವ್ರನ್ನ ಮದುವೆ ಆದಾಗ ನಿಮ್ದು? ಚೆನ್ನಾಗಿದೆ, ಏನೂ ಆಗಿಲ್ಲ. ಚೆನ್ನಾಗಿದೆ, ಜೀವನಕ್ಕೆ ಏನು ತೊಂದರೆ ಇಲ್ಲ. ಕಷ್ಟಪಟ್ಟು ದುಡಿತೀವಿ, ಸಂಪಾದನೆ ಮಾಡ್ತೀವಿ, ಚೆನ್ನಾಗಿದ್ದೀವಿ. ಒಂದೇ ಮಾತಲ್ಲಿ ಮುಗಿಸ್ಬಿಟ್ರೆ, ಕಷ್ಟಪಟ್ಟು ದುಡಿತೀವಿ, ಚೆನ್ನಾಗಿದ್ದೀವಿ. ಅದೇನಿಲ್ಲ, ಚೆನ್ನಾಗಿದೆ. ಕಷ್ಟಪಟ್ಟು ದುಡಿತೀವಿ, ಚೆನ್ನಾಗಿದ್ದೀವಿ. ಜೀವನದಲ್ಲಿ ಕಷ್ಟಗಳು ಸುಮಾರು ಬರುತ್ತೆ ಅಲ್ವಾ? ಅದ್ರಾಗ ಹಳ್ಳಿ ಬಿಟ್ಟು ಸಿಟಿಗೆ ಬಂದಿರ್ತೀವಿ, ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ನಮ್ಮ ಕಷ್ಟ ನಾವೇ ನುಂಗ್ಕೋಬೇಕು. ಆ ಕಷ್ಟಗಳು ಬಂದಾಗ ಹೇಗೆ ನೀವು ಸಪೋರ್ಟ್ ಮಾಡಿದ್ರಿ, ಹೇಗೆ ಸಹಿಸಿದ್ರಿ? ಕಷ್ಟಗಳು ಬಂದಿಲ್ಲ ಅಂತೆಲ್ಲ ಬಂದಿದ್ದಾವೆ. ಪ್ರಾಬ್ಲಮ್ ಅಂದರೆ ಹುಷಾರಿಲ್ದಂಗೆ ಆಗೋದು. ನಮ್ಮ ಯಜಮಾನ್ರಿಗೆ ಜಾಸ್ತಿ ಹಾರ್ಟ್ ಪೇಷಂಟು, ಸ್ಟ್ರೋಕು ಎಲ್ಲ ಆಗಿತ್ತು. ಆದರೂ ಧೈರ್ಯ ತೊಗೊಂಡು ಮಾಡಿದ್ದೀವಿ ನಾವು. ಯಾವುದಕ್ಕೂ ಕಷ್ಟ ಬಂದೈತಿ ಅಂತ ಕುಗ್ಗಿಲ್ಲ, ದುಡ್ದಿದ್ದೀವಿ ಅಂತ ಹಿಗ್ಗಿಲ್ಲ. ಚೆನ್ನಾಗಿದ್ದೀವಿ. ಬೆಂಗಳೂರು ಬಂದಮೇಲೆ ಬೆಂಗಳೂರು ಜೀವನ ಕೊಟ್ಟಿದೆ. ಜೀವನ ಕೊಟ್ಟಿದೆ. ಅಂದರೆ ಬೆಂಗಳೂರು ಎಲ್ಲರಿಗೂ ಜೀವನ ಕೊಡುತ್ತೆ, ಯಾರಿಗೂ ಏನು ಮೋಸ ಮಾಡಲ್ಲ. ಕಷ್ಟಪಟ್ಟು ದುಡಿಯೋರಿಗೆ ನಮಗೂ ಜೀವನ ಕೊಟ್ಟಿದೆ ಅಲ್ಲ? ಕೊಟ್ಟಿದೆ. ನಿಮ್ಮ ಮಕ್ಕಳ ಬಗ್ಗೆ ಹೇಳ್ತಿದ್ರು, ಬಂಗಾರದಂಥ ಮಕ್ಕಳು ಅಂತ. ಅವ್ರ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಮಕ್ಕಳು ಅಂದರೆ ನಮಗೆ
ಹೇಳ್ಬೇಕು ಅಂದ್ರೆ ಒಳ್ಳೆ ಮಕ್ಕಳು ನಮಗೆ ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ. ಎಕ್ಸಾಮ್ ಇರಲಿ ಏನೇ ಇರಲಿ, ಇವತ್ತು ಎಕ್ಸಾಮ್ ಐತೆ ನಾವು ಓದ್ಕೋಬೇಕು, ಕೆಲಸ ಮಾಡಲ್ಲ ಅಂತ ಏನೂ ಇಲ್ಲ. ತುಂಬ ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಕಳು ಅಷ್ಟೇ, ಎಕ್ಸಾಮ್ ಇದ್ರೂ ದಿನ ಅವತ್ತು ಅಮ್ಮ ನಾನು ಸಪೋರ್ಟ್ ಮಾಡ್ತೀನಿ, ನಿಮ್ಗೆ ಏನು ಬೇಕು ಹೇಳು, ಬಟ್ಟೆ ಒಗೆಯೋದಾಗಲಿ, ಈರುಳ್ಳಿ ಹೆಚ್ಚೋದಾಗಲಿ, ಬೋಟ್ಲು ಏನೇ ಕೆಲಸ ಇದ್ರೂ 3 ಜನ ಅಷ್ಟೇ ಸಪೋರ್ಟ್ ಮಾಡಿದ್ರು. ಅವ್ರಿಲ್ಲ ಅಂದರೆ ನಾವು ಇನ್ನೂ ಆಗ್ತಾನೆ ಇರಲಿಲ್ಲ. ಹೇಳ್ಬೇಕಂದ್ರೆ ಇವತ್ತು ಅಷ್ಟೇ ನಮ್ಮ ಹೆಣ್ಮಗಳು SSLC ಎಕ್ಸಾಮ್ ಇರೋದ್ರೂ ಬಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ಇರಲಿ ಬಿಡಮ್ಮ ಪರವಾಗಿಲ್ಲ ಅಂದ್ಬಿಟ್ಟು ಎಕ್ಸಾಮ್ ಇದ್ರೂ ಸಹಿತ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲ ಅಷ್ಟೇ, ನಮ್ಮ ಹೆಣ್ಮಕ್ಳು ಅಷ್ಟೇ. ದೇವರು ನಮಗೆ ಒಳ್ಳೆ ಮಕ್ಕಳು ಎಲ್ಲ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ದೇವ್ರ ದೂಷಣೆ ಮಾಡೋಂಗೆ ಇಲ್ಲ. ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನು ದೂಷಣೆನೇ ಇಲ್ಲ. ಹೆಣ್ಮಕ್ಳು ಇಬ್ರು ಗಂಡು ಹುಡುಗ ಎಲ್ಲರೂ ಅಷ್ಟೇ. ಯಾವುದು ನಿಮ್ಮ ತವ್ರ ಮನೆ? ನಮ್ಮ ತವ್ರ ಮನೆ ಕುಣಿಗಲ್ ಹತ್ರ ಹೊಸೂರು ಅಂತ, ಕುಣಿಗಲ್ ಹತ್ರ ಬರುತ್ತೆ. ನಮ್ಮ ಯಜಮಾನರದು ಹೆಬ್ಬೂರು ಹತ್ರ. ನೀವೇನು ಓದಿದಿರಿ ಅಮ್ಮ? ನಾವು SSLC ಓದಿದ್ದೀವಿ. SSLC ಓದಿದಿರಿ? SSLC ಓದಿದ್ದೀವಿ. ಮದುವೆ ಆಗ್ಬೇಕಾದಾಗ ಏನು ಕನಸುಗಳಿತ್ತು ನಿಮ್ದು? ಕನಸು ಏನೈತಿದೆ, ನಮ್ಮ ರಿಲೇಷನ್ ಎಲ್ಲ ಜಾಸ್ತಿ ಬೆಂಗಳೂರಲ್ಲೇ ಇದ್ದಿದ್ದು. ನಾವು ಬೆಂಗಳೂರಲ್ಲಿ ಇರ್ಬೇಕು ಅನ್ನೋ ಒಂದು ಕನಸಿತ್ತು. ಅದು ಕಷ್ಟನೇ ಆಗ್ಲಿ ಸುಖನೇ ಆಗ್ಲಿ ಅಷ್ಟೇ ನನ್ನ ಕನಸಿದ್ದು. ನಮ್ಮ ರಿಲೇಷನ್ ಎಲ್ಲ ಜಾಸ್ತಿ ಬೆಂಗಳೂರಲ್ಲೇ ಇದ್ದಿದ್ದು. ಅದಕ್ಕೋಸ್ಕರ ನಮ್ಮ ಅತ್ತೆಯವರು ಭಾರಿ ಸಪೋರ್ಟ್ ಮಾಡಿದ್ರು. ಯಾಕೆಂದ್ರೆ ನಮ್ಮ ರಿಲೇಷನ್ ಎಲ್ಲ ಭಾರಿ ಬೆಂಗಳೂರಲ್ಲಿ ಅವರೇ, ನಮ್ಮ ಮಕ್ಕಳು ಬೆಂಗಳೂರಲ್ಲಿ ಇರ್ಲಿ ಸ್ವಲ್ಪ ದಿನ, ಅವರು ಇರ್ಲಿ ಅಂತ ಅಂದ್ಬಿಟ್ಟು. ಇವತ್ತು ನಮ್ಮ ಅತ್ತೆ ಇಲ್ಲ ಪಾಪ, ಅವರು ತಿರೋಗಿದ್ದಾರೆ. ಅವರು ತುಂಬ ಸಪೋರ್ಟ್ ಮಾಡಿ ಬೆಂಗಳೂರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಹೋರಾಟ ಮಾಡಿ ಬೆಂಗಳೂರಿಗೆ ಕೊಟ್ಟು ಮದುವೆ ಮಾಡಿದ್ರು. ಅದೊಂದು ಆಸೆ ಇತ್ತು. ಬಂದ್ವಿ ಬೆಂಗಳೂರಿಗೆ, ಒಳ್ಳೆ ದುಡ್ಡು ಸಂಪಾದನೆ ಮಾಡಿದ್ವಿ, ಮನೆ ಕಟ್ಟಿದ್ವಿ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದೀವಿ ಇವಾಗ. ದೊಡ್ಡ ಸಾಹಸ ನಿಮ್ದು. ಒಂದು ಹಳ್ಳಿಯಿಂದ ಬಂದು ಒಂದು ಬದುಕು ಕಟ್ಕೊಂಡಿದ್ದೀರಿ. ಇಲ್ಲಿ ಕೋಟಿ ಕೋಟಿ ದುಡ್ಡಿನ ವ್ಯವಹಾರ ಇಲ್ದಿದ್ರು ಕೂಡ ಗೌರವಯುತವಾದ ಬದುಕನ್ನು ಕಟ್ಕೊಂಡಿದ್ದೀರಿ. ಅದಕ್ಕಾಗಿ ವೀಕ್ಷಕರ ಪರವಾಗಿ ನಮ್ಮ ಪರವಾಗಿ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಒಂದು 4 ಜನ ಬನ್ನಿ ಗೆಳೆಯರು. ಯಾಕೆ ಅಂತಂದರೆ ಈ ಫುಟ್ಪಾತ್ ಹೋಟೆಲ್ ಅನ್ನೋದು ಏನಿದೆಯಲ್ಲ, ಹಿಂದೆ ಬೇರೆ ಥರ ಇತ್ತು, ಇವತ್ತು ಬೇರೆ. ಕಾರ್ ತೊಗೊಂಡು ಬಂದು ನಿಲ್ಲಿಸಿ ತಿಂದು ಹೋಗ್ತಾರೆ. ಒಳ್ಳೆ ಫುಡ್ಡು, ಕಡಿಮೆ ರೇಟ್ ನಿಮ್ಮ ಎದುರಿಗೆ ಮಾಡ್ತಾರೆ. ಹಾಗಾಗಿ ತಾಶ್ಚಾರವಾಗಿ ನೋಡೋದು ಬೇಡ ಇವ್ರನ್ನ ಯಾರು. ಎಲ್ಲಿದ್ದರೂ ತಿನ್ನಿ, ಒಂದಿಷ್ಟು ಇಂಥವ್ರು ಹೊಟ್ಟೆ ತುಂಬುತ್ತೆ ಮತ್ತು ನಮ್ಮ ಜೇಬು ಖರ್ಚು ಕೂಡ ಉಳಿಯುತ್ತೆ ಅಲ್ವಾ? ಒಂದು 4 ಆತ್ಮಸ್ಥೈರ್ಯಗಳನ್ನ ಮಾತುಗಳನ್ನ ಹೇಳಿ ಇಂಥವ್ರು ಇನ್ನೊಂದಿಷ್ಟು ಹುಮ್ಮಸ್ಸಿಂದ ಕೆಲಸ ಮಾಡ್ತಾರೆ. ಹಾಗಾಗಿ ಇವ್ರ ಕತೆ ಕೇಳಿ ಇಷ್ಟ ಆಯಿತು. ಬನ್ನಿ, ಇನ್ನೊಂದ್ಸಲ ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ಇದು ಹೆಸರುಘಟ್ಟ ಮೇನ್ ರೋಡು, ಬೋನ್ ಮಿಲ್ಲು, ಚಿಕ್ಕಸಂದ್ರ ಅಂತ ಹೇಳ್ಬಿಟ್ಟಿದ್ದು. ಇದು ಕಾನ್ಕಾರ್ಡ್ ಆಪೋಸಿಟ್ ನಮ್ಮ ಹೋಟೆಲ್, ಕಾನ್ಕಾರ್ಡ್ ಆಪೋಸಿಟ್. ಕಾನ್ಕಾರ್ಡ್ ಇದು ಹೌದು ಸರ್, ಅಪಾರ್ಟ್ಮೆಂಟ್ ಅದ್ರ ಎದುರುಗಡೆ. ಹೌದೌದು ಅಲ್ವಾ? ಹೌದು. ಓಕೆ, ಬನ್ನಿ ಒಂದ್ಸಲ ಟಿಫನ್ ಮಾಡಿ ಇವರಿಗೆ ಹರಸಿ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರು.